ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ನಾವು ಡೆಫಿನೇಷನ್ ಆಫ್ ದ ಮ್ಯಾಟ್ರಿಕ್ಸ್, ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್, ಕನ್ಸ್ಟ್ರಕ್ಷನ್ ಆಫ್ ದ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದಿನ ವಿಡಿಯೋದಲ್ಲಿ ನಾವು ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಆ್ಯಂಡ್ ಆಪರೇಷನ್ಸ್ ಆಫ್ ಮ್ಯಾಟ್ರಿಸಸ್ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಬಗ್ಗೆ ತಿಳಿದುಕೊಳ್ಳೋಣ. ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಅಂದರೆ ಏನು ಅಂತಂದರೆ, two matrices are said to be equal if their orders are same and their corresponding elements are same. ಎರಡು ಮ್ಯಾಟ್ರಿಕ್ಸು ಈಕ್ವಲ್ ಆಗಬೇಕು ಅಂತಂದರೆ ಅದರದ್ದು ಆರ್ಡರ್ ಸೇಮ್ ಇರಬೇಕು ಮತ್ತು ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂದರೆ ಏನು? ದಿಸ್ ಎಲಿಮೆಂಟ್ ಶುಡ್ ಬಿ ಈಕ್ವಲ್ ಟು ದಿಸ್ ಎಲಿಮೆಂಟ್ ಆ್ಯಂಡ್ ದಿಸ್ ಎಲಿಮೆಂಟ್ ಶುಡ್ ಬಿ ಈಕ್ವಲ್ ಟು ದಿಸ್ ಎಲಿಮೆಂಟ್, ದಿಸ್ ಎಲಿಮೆಂಟ್ ಶುಡ್ ಬಿ ಈಕ್ವಲ್ ಟು ದಿಸ್ ಎಲಿಮೆಂಟ್, ದಿಸ್ ಎಲಿಮೆಂಟ್ ಶುಡ್ ಬಿ ಈಕ್ವಲ್ ಟು ದಿಸ್ ಎಲಿಮೆಂಟ್. ಅಷ್ಟಿದ್ರೇ ಏನಾಗ್ತಾವೆ? ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗ್ತಾವೆ. ಅದರ್ವೈಸ್ ದೇ ಆರ್ ನಾಟ್ ಈಕ್ವಲ್. ಈಗ ನೋಡಿರಿ, ಇವೆರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆದವು. ಈ ಮ್ಯಾಟ್ರಿಕ್ಸಿಗೆ ಬಂದರೆ ಅಂತಂದರೆ ಈ ಮ್ಯಾಟ್ರಿಕ್ಸ್ ಆರ್ಡರ್ನು 2x2ನೇ ಇದೆ, ಈ ಮ್ಯಾಟ್ರಿಕ್ಸ್ ಆರ್ಡರ್ನು 2x2ನೇ ಇದೆ. ಇದ್ರೊಳಗೆ ಎಲಿಮೆಂಟ್ಸ್ ಏನೇನು ಅದಾವೆ? 0 1 2 3ನೇ ಅದಾವೆ. ಇದ್ರೊಳಗೂ 0 1 2 3ನೇ ಅದಾವೆ. ಆದರೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂದರೆ ಈ ಎಲಿಮೆಂಟಕ್ಕೆ ಈ ಎಲಿಮೆಂಟ್ ಸೇಮ್ ಇಲ್ಲ ಮತ್ತು ಈ ಎಲಿಮೆಂಟಕ್ಕೆ ಈ ಎಲಿಮೆಂಟು ಸೇಮ್ ಇಲ್ಲ. ದೇರ್ಫೋರ್ ಇವು ಎರಡು ಮ್ಯಾಟ್ರಿಕ್ಸ್ ಏನದು ಈಕ್ವಲ್ ಆಗಲಿಲ್ಲ. ಆರ್ಡರ್ ಸೇಮ್ ಇರಬೇಕು, ಒಂದನೇ ಕಂಡೀಷನ್. ಎರಡನೇ ಕಂಡೀಷನ್ ಏನು? ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಸೇಮ್ ಇರಬೇಕು. ಅಂದ್ರೆ ನಾವು ಎರಡು ಮ್ಯಾಟ್ರಿಕ್ಸಕ್ಕೆ ಈಕ್ವಲ್ ಅದಾವು ಅಂಥೇಳಿ ಹೇಳ್ತೀವಿ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. Find the values of x, y, z if this matrix is equal to this matrix. ಈಗ ಏನು ಕೊಟ್ಟಾನ? ಇವು ಎರಡು ಮ್ಯಾಟ್ರಿಕ್ಸು ಈಕ್ವಲ್ ಅದಾವ ಅಂಥೇಳಿ ಹೇಳೋಣ. ಈಕ್ವಲ್ ಇದ್ದರೆ ಏನಾಗ್ತೈತಿ ನಮಗೆ? ಇದ್ರದ್ದು ಇದರ ಆರ್ಡರ್ ಸೇಮ್ ಇರ್ತೈತಿ. ನೆಕ್ಸ್ಟ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಸೇಮ್ ಇರ್ತಾವೆ. ಅಂದರೆ y ಈಸ್ ಈಕ್ವಲ್ ಟು 4 ಆಗ್ತದೆ, z ಈಸ್ ಈಕ್ವಲ್ ಟು 3 ಆಗ್ತದೆ, x is equal to 1, phi is equal to 5. ಸೊ x, y, z ವ್ಯಾಲ್ಯೂ ಏನದು? ಈಗ x is equal to 1, y is equal to 4 ಮತ್ತು z is equal to 3 ಅಂಥೇಳಿ ಆಯ್ತು ರೀ. ಇದು ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಆಪ್ರೇಷನ್ಸ್ ಆನ್ ಮ್ಯಾಟ್ರಿಕ್ಸ್. ಆಪ್ರೇಷನ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಯಾವ್ಯಾವ ಬರ್ತಾವೆ? ಫಸ್ಟ್ ಒಂದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಬರ್ತೈತಿ. ನೆಕ್ಸ್ಟ್ ಎಡಿಷನ್ ಆಫ್ ದ ಮ್ಯಾಟ್ರಿಸಸ್ ಬರ್ತೈತಿ, ಸಬ್ಸ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಸಸ್, ದೆನ್ ಮಲ್ಟಿಪ್ಲಿಕೇಶನ್ ಆಫ್ ಟು ಮ್ಯಾಟ್ರಿಸಸ್ ಬಗ್ಗೆ ನಾವು ಇಲ್ಲಿ ಆಪರೇಷನ್ಸ್ ಆನ್ ಮ್ಯಾಟ್ರಿಸಸ್ ಒಳಗೆ ತಿಳಿದುಕೊಳ್ಳೋಣ. ಫಸ್ಟ್ ಒನ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂದರೆ ಏನು? ನಮಗೆ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಇಫ್ ಎ ಈಸ್ ಎನಿ ಮ್ಯಾಟ್ರಿಕ್ಸ್, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ ಆ್ಯಂಡ್ 2 ಈಸ್ ಎನಿ ಸ್ಕೇಲಾರ್, ದೆನ್ 2a ಈಸ್ obtained ಬೈ ಮಲ್ಟಿಪ್ಲೈಯಿಂಗ್ ಎವ್ರಿ ಎಲಿಮೆಂಟ್ ಆಫ್ ಎ ಬೈ 2. ಅಂದರೆ ಫಾರ್ ಎಕ್ಸಾಂಪಲ್ ಎ ಈಸ್ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್. ಇದು ಹೆಂಗೆ ಬೇಕಾದಂಗಿಲ್ಲ ರೀ, ರೆಕ್ಟ್ಯಾಂಗಲ್ ಮ್ಯಾಟ್ರಿಕ್ಸರ ಇರಲಿ, ಸ್ಕ್ವೇರ್ ಮ್ಯಾಟ್ರಿಕ್ಸರ ಇರಲಿ, ಯಾವಾಗ ಬೇಕಾದ ಮ್ಯಾಟ್ರಿಕ್ಸ್ ಇರಲಿ, ಎ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಆಮೇಲೆ 2a ತೆಗಿಬೇಕಿತ್ತು ಅಂತಂದ್ರೆ ನಾವೇನು ಮಾಡಬೇಕು? ಎಲ್ಲ ಎಲಿಮೆಂಟ್ಸಕ್ಕೆ, ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಅದಾವೆ? 6. ಆಲ್ ದ 6 ಎಲಿಮೆಂಟ್ಸಕ್ಕೆ ನಾವು ಏನು ಮಾಡಬೇಕು? 2ದಿಂದ ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ. ದಟ್ ಈಸ್ 2 ಇಂಟು 1 2, ಮೈನಸ್ 2 ಇಂಟು 2 ಮೈನಸ್ 4, 2 ಇಂಟು 3 6, 2 ಇಂಟು 0 0, 2 ಇಂಟು 6 12, 2 ಇಂಟು 1/2 1. ದ್ಯಾಟ್ಸ್ ಆಲ್. ನೆಕ್ಸ್ಟ್ ಎ ಕೊಟ್ಟಿರ್ತಾರೆ. ನಮಗೆ 3a ತೆಗಿಬೇಕಿತ್ತು ಅಂತಂದ್ರೆ ನಾವೇನು ಮಾಡಬೇಕು? ಎಲ್ಲ ಎಲಿಮೆಂಟ್ಸಿಗೆ 3ದಿಂದ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿದೆ ನೋಡಿರಿ, 3a ಅಂತಂದ್ರೆ 3 ಇಂಟು 1, 3 ಇಂಟು ಮೈನಸ್ 2, 3 ಇಂಟು 3 ದಟ್ ಈಸ್ 9, 3 ಇಂಟು 0 ಈಸ್ 0, 3 ಇಂಟು 6 ಈಸ್ 18, 3 ಇಂಟು 1/2 3/2. ಸೊ 3a ಸಿಕ್ತು. ಈಗ ನೆಕ್ಸ್ಟ್ ನಮಗೆ ಮೈನಸ್ ಎ ಬೇಕಾಗಿತ್ತು ಅಂತಂದ್ರೆ, ಮೈನಸ್ ಎ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ -1 ಇಂಟು ಎ. ಅಂದರೆ ಮ್ಯಾಟ್ರಿಕ್ಸ್ ಎಗೆ
ನಾವು -1ದಿಂದ ಮಲ್ಟಿಪ್ಲೈ ಮಾಡಬೇಕು. ಅಥವಾ ಇನ್ನೂ ಸಿಂಪಲ್ ಒಳಗೆ ಹೇಳಬೇಕು ಅಂತಂದ್ರೆ -a ಬೇಕಾಗಿತ್ತು ಅಂತಂದರೆ ಎ ಏನು ಮ್ಯಾಟ್ರಿಕ್ಸ್ ಇರ್ತಲ್ಲ ಅಲ್ಲಿ ಪ್ಲಸ್ ಸೈನ್ ಇದ್ದದ್ದು ಮೈನಸ್ ಮಾಡಬೇಕು, ಮೈನಸ್ ಸೈನ್ ಇದ್ದದ್ದು ಪ್ಲಸ್ ಸೈನ್ ಮಾಡಬೇಕು. ಲೈಕ್ ದಿಸ್. ಇದು -1 ಆಗ್ತದೆ, ಇದು 2 ಆಗ್ತದೆ, ಇದು -3 ಆಗ್ತದೆ. 0 ಅಂದ್ರೆ ಅಷ್ಟೇ, -0 ಅಂದ್ರೆ ಅಷ್ಟೇ, -6 -12. ದಿಸ್ ಈಸ್ -a. ಸಿಮಿಲರ್ಲಿ ನಾವು ಮತ್ತೆ 5a ತಗೋಬೋದು, 100a ತಗೋಬೋದು, ಅಥವಾ -3/4a ತಗೋಬೋದು. ಸೊ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಈಸ್ ವೆರಿ ಸಿಂಪಲ್. ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, ಯಾವುದು ಸ್ಕೇಲಾರ್ ಕೊಟ್ಟಿರ್ತಾರಲ್ಲ ಅದರಲ್ಲೇ ಮಲ್ಟಿಪ್ಲೈ ಮಾಡಂದ್ರೆ ನಾವೇನು ಮಾಡಬೇಕು, ಎಲ್ಲ ಎಲಿಮೆಂಟ್ಸಕ್ಕೂ ಆ ಸ್ಕೇಲಾರ್ದಿಂದ ಮಲ್ಟಿಪ್ಲೈ ಮಾಡಬೇಕು. ದಟ್ಸ್ ಆಲ್. ನೆಕ್ಸ್ಟ್ ಎಡಿಷನ್ ಆಫ್ ಮ್ಯಾಟ್ರೈಸಸ್. ಎಡಿಷನ್ ಆಫ್ ಮ್ಯಾಟ್ರೈಸಸ್ ಅಂದರೆ ಇಲ್ಲಿ ಕಂಡೀಷನ್ಸ್ ಏನದಾವು ನೋಡೋಣ್ರಿ. 2 matrices A and B can be added if their orders are same and A plus B is obtained by adding their corresponding elements. ಇಲ್ಲಿ ಏನೇನು ಕಂಡೀಷನ್ ಅದಾವು, ಎಡಿಷನ್ ಮಾಡಬೇಕು ಅಂತಂದರೆ ಅದರದ್ದು ಆರ್ಡರ್ ಸೇಮ್ ಇರಬೇಕು ಫಸ್ಟ್. ಆಮೇಲೆ 2 ಮ್ಯಾಟ್ರಿಕ್ಸ್ ಆ್ಯಡ್ ಮಾಡಬೇಕು ಅಂತಂದ್ರೆ ನಾವೇನು ಮಾಡ್ತೀವಿ, ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಆ್ಯಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, ಎ ಬಿ ಮತ್ತು ಸಿ 3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಏನೇನು ತೆಗಿ ಅಂತ ಹೇಳಿದ್ದಾರೆ ನೋಡ್ರಿ. ಫೈಂಡ್ ಎ ಪ್ಲಸ್ ಬಿ, ಬಿ ಪ್ಲಸ್ ಸಿ, 2a ಪ್ಲಸ್ ಸಿ. ಸೊ ಇವು 3 ಥರ ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಒನ್ ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಅಂತಂದ್ರೆ ನೋಡ್ರಿ, ಎ ಪ್ಲಸ್ ಬಿ ಆ್ಯಡಿಷನ್ ಮಾಡಬೇಕು ಅಂತಂದ್ರೆ ಏನಾಗಬೇಕು, ಇದರ ಆರ್ಡರ್ ಸೇಮ್ ಇರಬೇಕು. ಸೊ ಇದು 2x2 ಆರ್ಡರ್ ಅದ, ಇದರ ಆರ್ಡರನು 2x2 ಅದ. ನೆಕ್ಸ್ಟ್ ಎಡಿಷನ್ ಹೆಂಗೆ ಮಾಡೋದು ಅಂತಂದರೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡಬೇಕು. 2 + 1, 4 + 3, 3 + -2 ಅಂದರೆ 3 - 2ನೇ, 2 + 5 ಇಲ್ಲಿ ಮಾಡಿದ್ದೀವಿ ನೋಡ್ರಿ. ಈ ಥರ ಮಾಡಿ ಇದರ ಆನ್ಸರ್ ಇಟ್ಬಿಡೋದು. 2 + 1 is 3, 4 + 3 is 7, 3 - 2 is 1, 2 + 5 is 7. ಸೊ ನಮಗಿಲ್ಲಿ ಎ ಪ್ಲಸ್ ಬಿ ಸಿಕ್ತು. ಸಿಮಿಲರ್ಲಿ ಬಿ ಪ್ಲಸ್ ಸಿ ಮಾಡಬೇಕು ಅಂತಂದರೆ ಫಸ್ಟ್ ಏನು ನೋಡಬೇಕು, ಇವೆರಡು ಆರ್ಡರ್ ಸೇಮ್ ಅದಾವ ಇಲ್ಲ? ಎಸ್, ಸೇಮ್ ಅದಾವ. ಇದು 2x2ನೇ ಅದ, ಇದೂ 2x2ನೇ ಅದ. ಮತ್ತು ಎಡಿಷನ್ ಮಾಡಬೇಕಂದ್ರೆ ಏನು ಮಾಡಬೇಕು, ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಆ್ಯಡ್ ಮಾಡಬೇಕು. 1 + -2 ಅಂದರೆ 1 - 2 ದಟ್ ಈಸ್ ಈಕ್ವಲ್ ಟು -1. 3 + 5 ಅಂತಂದರೆ 8. ನೆಕ್ಸ್ಟ್ -2 + 3 ಅಂತಂದರೆ 1. ನೆಕ್ಸ್ಟ್ 5 + 4 ಅಂದರೆ 9. ಸೊ ಬಿ ಪ್ಲಸ್ ಸಿ ಬಂತು. ನೆಕ್ಸ್ಟ್ ಏನಿದೆ, 2a + c. ನಮಗೆ 2a ಕೊಟ್ಟಿಲ್ಲ, ಆದರೆ ಏನು ಕೊಟ್ಟಾರೆ, ಎ ಕೊಟ್ಟಾರೆ. ಎದಿಂದ ನಾವು 2a ತೆಗಿಬಹುದು. ಹೆಂಗೆ ತೆಗೆದು ಅದನ್ನು ನಾವು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಒಳಗೆ ಈಗಾಗಲೇ ನೋಡಿದ್ದೀವಿ. 2a ಬೇಕು ಅಂತಂದ್ರೆ ನಾವು ಏನು ಮಾಡಬೇಕು, ಎ ಮ್ಯಾಟ್ರಿಕ್ಸಕ್ಕೆ ಎಲ್ಲ ಎಲಿಮೆಂಟ್ಸಿಗೆ 2ದಿಂದ ಮಲ್ಟಿಪ್ಲೈ ಮಾಡಬೇಕು. 2a ಸಿಗ್ತದೆ, ಅದಕ್ಕೆ ನಾವು ಸಿಗೆ ಎಡಿಷನ್ ಮಾಡಿಬಿಡೋದು. ನೋಡಿರಿ, ಈ 2a ಅಂದ್ರೇನು, ಮ್ಯಾಟ್ರಿಕ್ಸ್ ಎಕ್ಕೆ 2ದಿಂದ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ ಮ್ಯಾಟ್ರಿಕ್ಸ್ ಸಿ ಎಡಿಷನ್ ಮಾಡಬೇಕು. 2a ಅಂತಂದ್ರೆ ಹೆಂಗೆ ಸಿಗ್ತದೆ, 2 × 2 4, 2 × 4 is 8, 2 × 3 is 6, 2 × 2 is 4, ಪ್ಲಸ್ ಸಿ ಅಂತರೂ ಇದ್ದಂಗೆ ಇಡೋದು. ನೆಕ್ಸ್ಟ್ ಇವನು ಆ್ಯಡ್ ಮಾಡೋದು. ಆ್ಯಡ್ ಅಂದ್ರೇನು, 4 - 2 is 2, 8 + 5 is 13, 6 + 3 is 9, 4 + 4 is 18. Hope you should understand. Similarly, subtraction of matrix is defined. Similarly ಅಂತಂದ್ರೆ ಏನು, ಅದೇ ಥರ ನಾವು ಸಬ್ಸ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಕ್ಸನ್ನು ಮಾಡ್ತೀವಿ. ಹಂಗಂದ್ರೆ ಏನು, ಎ ಪ್ಲಸ್ ಬಿ ಅಂತಂದ್ರೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸ ಆ್ಯಡ್ ಮಾಡಿದ್ದೀವಿ, ಎ ಮೈನಸ್ ಬಿ ಅಂತಂದರೆ ಕರಸ್ಪಾಂಡಿಂಗ್ ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. ಇಲ್ಲಿ ಮತ್ತೆ ಅದೇ ಎಕ್ಸಾಂಪಲ್ ತೊಗೊಳ್ಳೋಣ. ಏನು ಅಂತಂದರೆ
ಎ ಇದೇ ಮ್ಯಾಟ್ರಿಕ್ಸ್ ಇರಲಿ, ಬಿ ಇದೇ ಮ್ಯಾಟ್ರಿಕ್ಸ್ ಇರಲಿ, ಎ ಮೈನಸ್ ಬಿ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು? 2 ಮೈನಸ್ 1, 4 ಮೈನಸ್ 3, 3 ಮೈನಸ್ ಆಫ್ ಮೈನಸ್ 2, 2 ಮೈನಸ್ 5 ಆ ಥರ ಮಾಡಬೇಕು. ನಾನು ಇಲ್ಲಿ ಮಾಡಿದ್ದೀನಿ ನೋಡಿರಿ. 2 ಮೈನಸ್ 1, 4 ಮೈನಸ್ 3, 3 ಮೈನಸ್ ಆಫ್ ಮೈನಸ್ 2, 2 ಮೈನಸ್ 5 ಆ ಥರ ಆನ್ಸರ್ ಏನು ಬರ್ತದೆ? 2 ಮೈನಸ್ 1 ಅಂದರೆ 1, 4 ಮೈನಸ್ 3 ಅಂದರೆ 1, 2 ಮೈನಸ್ ಆಫ್ ಮೈನಸ್ 2 ಅಂದರೆ ದಟ್ ಈಸ್ 3 ಮೈನಸ್ ಆಫ್ ಮೈನಸ್ 2 ಅಂದರೆ 3 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 5, 2 ಮೈನಸ್ ಆಫ್ 5 ಅಂದರೆ ಮೈನಸ್ 3. ಸೊ ದಿಸ್ ಈಸ್ ನಥಿಂಗ್ ಬಟ್ ಸಬ್ಸ್ಟ್ರಾಕ್ಷನ್ ಆಫ್ ಮ್ಯಾಟ್ರೈಸಸ್. ಇದ್ರ ಮೇಲಿಂದ ನಿಮಗೆ ಒಂದು ಎಕ್ಸಾಂಪಲ್ಲು ಯಾವ ಥರ ಬರಬಹುದು ಅಂತಂದರೆ, ಇಫ್ ಎಕ್ಸ್ ಇಂಟು ದಿಸ್ ಮ್ಯಾಟ್ರಿಕ್ಸ್ ಪ್ಲಸ್ y into this matrix is equal to this matrix. Find the values of x and y. ಮೊದಲೇನಿದೆ ನೋಡ್ರಿ, ಇದು ಒಂದು ಮ್ಯಾಟ್ರಿಕ್ಸ್ ಇದೆ. ಎಕ್ಸ್ ಈಸ್ ಸ್ಕೇಲಾರ್ ಇದೆ. ಇದು ಸ್ಕೇಲಾರ್ ಅಂದರೆ ಇವನು ಮಲ್ಟಿಪ್ಲೈ ಮಾಡಬೇಕು ಅಂತಂದರೆ ಎಲ್ಲ ಎಲಿಮೆಂಟ್ಸಿಗೂ ನಾವು ಎಕ್ಸ್ದಿಂದ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಇಂಟು 2 2x, ಎಕ್ಸ್ ಇಂಟು 3 3x ಪ್ಲಸ್ ಇದ್ದಂಗೆ ಇಡೋದು. ಇಲ್ಲೆಲ್ಲ ಎಲಿಮೆಂಟ್ಸ್ಗೂ ವಾಯ್ದಿಂದ ಮಲ್ಟಿಪ್ಲೈ ಮಾಡಬೇಕು. y ಇಂಟು ಮೈನಸ್ 1 ಮೈನಸ್ y ಇಂಟು 1 y ಈಕ್ವಲ್ ಟು 10 5 ಇದು ಇದ್ದಂಗೆ ಇಡ್ತೀವಿ. ನೆಕ್ಸ್ಟ್ ಏನದ, ಇವೆರಡು ಮ್ಯಾಟ್ರಿಕ್ಸ್ ಆ್ಯಡ್ ಮಾಡಬೇಕು. ಇವೆರಡು ಮ್ಯಾಟ್ರಿಕ್ಸ್ ಆ್ಯಡ್ ಮಾಡಬೇಕು ಅಂತಂದರೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ನಾವೇನು ಮಾಡ್ತೀವಿ? ಆ್ಯಡ್ ಮಾಡ್ತೀವಿ. 2x ಪ್ಲಸ್ ಆಫ್ ಮೈನಸ್ y ಈಕ್ವಲ್ ಟು 10 ಈ ಥರ ಇಡ್ತೀವಿ ನಾವು. 2x ಮೈನಸ್ y ಈಕ್ವಲ್ ಟು 10, 3x ಪ್ಲಸ್ y ಈಕ್ವಲ್ ಟು 5, 3x ಪ್ಲಸ್ y ಇಸ್ ಈಕ್ವಲ್ ಟು 5. ಇವನ್ನೆರಡು ಈಕ್ವೇಷನ್ಸ್ ನಾವು ಸಾಲ್ವ್ ಮಾಡೋದು. ಇದು ಮೈನಸ್ y ಪ್ಲಸ್ y ಕ್ಯಾನ್ಸಲ್ ಆಗ್ತದೆ. ಇದನ್ನು ಕೂಡಿಸಿದ್ದೀವಿ ಅಂತಂದ್ರೆ 5x, ಇದನ್ನು ಕೂಡಿಸಿದ್ದೀವಿ ಅಂತಂದರೆ 15 ಬರ್ತದೆ. ಇದನ್ನು ಈಕ್ವೇಷನ್ ಸಾಲ್ವ್ ಮಾಡಿದ್ದೀವಿ ಅಂತಂದರೆ 5 ಈ ಕಡೆ ತೊಗೊಂಡು ಬಂದೀವಿ ಅಂದರೆ 15 ಡಿವೈಡೆಡ್ ಬೈ 5 ದಟ್ ಈಸ್ ಈಕ್ವಲ್ ಟು 3 ಬಂತು. ಎಕ್ಸ್ ಈಕ್ವಲ್ ಟು 3 ಬಂತು. ಎಕ್ಸ್ ಈಕ್ವಲ್ ಟು 3 ಈ ಈಕ್ವೇಷನ್ ಒಳಗೆ ಅಥವಾ ಈ ಈಕ್ವೇಷನ್ ಒಳಗೆ ಹಾಕಿದ್ದೀವಿ ಅಂತಂದರೆ ನಮಗೆ ವಾಯ್ದ ವ್ಯಾಲ್ಯೂ ಬರ್ತದೆ. ನಾವು ಒಂದೇ ಈಕ್ವೇಷನ್ ತೊಗೋತೀನಿ. 2x ಮೈನಸ್ y ಈಕ್ವಲ್ ಟು 10 ಇದೆ ರೀ. 2 ಇದ್ದಂಗೆ ಬರೀದು, ಎಕ್ಸ್ದು ವ್ಯಾಲ್ಯೂ 3 ಹಾಕೋದು, ಮೈನಸ್ y ಈಕ್ವಲ್ ಟು 10 ದಟ್ ಈಸ್ 6 ಮೈನಸ್ y ಈಸ್ ಈಕ್ವಲ್ ಟು 10 ದಟ್ ಈಸ್ y ಈಸ್ ಈಕ್ವಲ್ ಟು ಮೈನಸ್ 4. ಸೊ ನಮಗೆ ಇದು ಈಕ್ವೇಷನ್ ಕೊಟ್ಟಿದ್ರು ಅಂತಂದರೆ ಎಕ್ಸ್ ಮತ್ತು ವಾಯ್ದ ವ್ಯಾಲ್ಯೂ ತೆಗೆದಿವಿ. ನೆಕ್ಸ್ಟ್ ಇನ್ನೂ ಒಂದು ಎಕ್ಸಾಂಪಲ್ ವಿ ವಿಲ್ ಸಿ. ಇಫ್ ಎ ಈಸ್ ಈಕ್ವಲ್ ಟು ಈ ಮ್ಯಾಟ್ರಿಕ್ಸ್ ಇದೆ, ಬಿ ಈಸ್ ಈಕ್ವಲ್ ಟು ಈ ಮ್ಯಾಟ್ರಿಕ್ಸ್ ಇದೆ ಮತ್ತು ಸಿ ಈಸ್ ಈಕ್ವಲ್ ಟು ಈ ಮ್ಯಾಟ್ರಿಕ್ಸ್ ಇದೆ. ಸೊ ಎ ಬಿ ಸಿ ಆರ್ ಆಲ್ 3 × 3 ಅಂದರೆ 3 ರೋಸ್ ಮತ್ತು 3 ಕಾಲಮ್ಸ್ ಇದಾವೆ. ಇಲ್ಲಿ 3 × 3 ಮ್ಯಾಟ್ರೈಸಸ್ ಅದಾವು. ಇದರೊಳಗೆ ಕ್ವಶನ್ ಏನು ಕೇಳಿದ್ದಾರೆ ನೋಡಿರಿ. ಕಂಪ್ಯೂಟ್ ಅಂದರೆ ಫೈಂಡ್ ಎ ಪ್ಲಸ್ ಬಿ ಇವನ್ನೆರಡೂ ಆ್ಯಡಿಷನ್ ಮಾಡಬೇಕು. ಆ್ಯಂಡ್ ಬಿ ಮೈನಸ್ ಸಿ ಇವೆರಡು ಮ್ಯಾಟ್ರೈಸಸ್ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಮಾಡಿ ಆಮೇಲೆ ವೆರಿಫೈ ದ್ಯಾಟ್ ಎ ಪ್ಲಸ್ ಬಿ ಮೈನಸ್ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮೈನಸ್ ಸಿ. So let us see how to solve this example. ಇಲ್ಲಿ ಎ ಏನಿದೆ ನೋಡ್ರಿ. ಸೊ ಹಿಯರ್ ಎ ಈಸ್ ಈಕ್ವಲ್ ಟು ಇಷ್ಟಿದೆ, ಬಿ ಈಸ್ ಈಕ್ವಲ್ ಟು ಇಷ್ಟಿದೆ. ಫಸ್ಟ್ ನಾವು ಎ ಪ್ಲಸ್ ಬಿ ಫೈಂಡ್ ಔಟ್ ಮಾಡಬೇಕು. ಎ ಪ್ಲಸ್ ಬಿ ಅಂದರೆ 1 + 3 ದಟ್ ಈಸ್ ಈಕ್ವಲ್ ಟು 4, 2 ಮೈನಸ್ 1 1 ಮೈನಸ್ 3 + 2 ಅಂದರೆ -1. ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ನಾವು ಆ್ಯಡ್ ಮಾಡಬೇಕಲ್ಲ. 5 + 4 9, 0 + 2 2,
2 plus 5 that is 7, 2 plus 1 3, next minus 1 plus 0 is minus 1, 1 plus 3 is 4, a plus b ಬಂತು. ನೆಕ್ಸ್ಟ್ b ಮೈನಸ್ ಸಿ ಮಾಡಬೇಕು. b ಮೈನಸ್ ಸಿ ಅಂತಂದರೆ ಇಲ್ಲಿನೂ ಆರ್ಡರ್ ಸೇಮ್ ಇರಬೇಕು ಮತ್ತು ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು ಅಷ್ಟೇ. 3 minus 4 is minus 1, minus 1 minus 1 minus 2, 2 minus 2 0, 4 minus 0 is 4, 2 minus 3 is minus 1, 5 minus 2 is 3, 2 minus 1 is 1, 0 minus of minus 2 is plus 2, 3 minus 3 is 0. ಸೊ ನಮಗೆ ಈಗ a ಪ್ಲಸ್ ಬಿ ಬಂತು ಮತ್ತು b ಮೈನಸ್ ಸಿ ಬಂತು. ನೆಕ್ಸ್ಟ್ ನಾವು ಇದನ್ನು ವೆರಿಫೈ ಮಾಡಬೇಕು. a ಪ್ಲಸ್ ಆಫ್ b ಮೈನಸ್ ಸಿ ಈಕ್ವಲ್ ಟು a ಪ್ಲಸ್ ಬಿ ಮೈನಸ್ ಸಿ ಅಂತ. ಸೊ ಇದನ್ನು ವೆರಿಫೈ ಮಾಡೋದು ಹೆಂಗೋ ಅಂತಂದರೆ a ಪ್ಲಸ್ ಆಫ್ b ಮೈನಸ್ ಸಿ, ಫಸ್ಟ್ ಎ ಮ್ಯಾಟ್ರಿಕ್ಸ್ ಅಂತೂ ಕೊಟ್ಟಿದ್ದಾರೆ, ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋದು. ಇಲ್ಲಿ ಪ್ಲಸ್ ಸೈನ್ ಇದೆ, ಪ್ಲಸ್ ಸೈನ್ ಹಾಕೋದು. ನೆಕ್ಸ್ಟ್ ಬಿ ಮೈನಸ್ ಸಿ ಆಲ್ರೆಡಿ ನಾವು ಇಲ್ಲಿ ಫೈಂಡ್ ಔಟ್ ಮಾಡೀವಿ, ಅದನ್ನು ಇಲ್ಲಿ ಬರೀದು. ಮತ್ತು ನಮಗೇನು ಬಂತು ಇಲ್ಲಿ, ಇದು ಒಂದು ಮ್ಯಾಟ್ರಿಕ್ಸ್ ಬಂತು, ಇದು ಒಂದು ಮ್ಯಾಟ್ರಿಕ್ಸ್ ಬಂತು, ಇದರ ಆರ್ಡರ್ಸ್ ಸೇಮ್ ಅದಾವು. ಸೊ ಆ್ಯಡಿಷನ್ ಮಾಡಬೇಕು ಅಂತಂದರೆ ನಾವು ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಮತ್ತೆ ಆ್ಯಡ್ ಮಾಡಬೇಕು. 1 ಪ್ಲಸ್ ಆಫ್ ಮೈನಸ್ 1 0 ಬಂತು, 2 plus of minus 2 0, minus 3 plus 0 is minus 3, 5 plus 4 9, 0 minus 1 minus 1, 2 plus 3 is 5, 1 plus 1 is 2, minus 1 plus 2 is 1, 1 plus 0 is 1. ಸೊ ಇದು ಮ್ಯಾಟ್ರಿಕ್ಸ್ ಏನಾಯಿತು, a ಪ್ಲಸ್ b ಮೈನಸ್ ಸಿ ಬಂತು. ನೆಕ್ಸ್ಟ್ we have to find out a plus b minus c. ಆಲ್ರೆಡಿ a ಪ್ಲಸ್ ಬಿ ಇಲ್ಲಿ ತೆಗೆದಿದ್ವಿ, ಅದನ್ನು ಇಲ್ಲಿ ಇಡ್ತೀವಿ ಆ್ಯಸ್ ಇಟ್ ಈಸ್. ಇದೇ ಮ್ಯಾಟ್ರಿಕ್ಸ್ ಇಲ್ಲಿ ಆ್ಯಸ್ ಇಟ್ ಈಸ್ ಇಡೋದು, ನಡವರ್ಕ್ ಮೈನಸ್ ಸೈನ್ ಹಾಕೋದು. ಸಿ ಮ್ಯಾಟ್ರಿಕ್ಸ್ ಇದನ್ನು ಕೊಟ್ಟಿದ್ದಾರೆ, ಅದನ್ನು ಆ್ಯಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್ ಮಾಡೋದು. 4 minus 4 is 0, 1 minus 1 is 0, minus 1 minus 2 is minus 3, 9 minus 0 is 9, 2 minus 3 is minus 1, 7 minus 2 is 5, 3 minus of 1 is 2, minus 1 minus of minus 2 is 1, 4 minus 3 is 1. ಇದಕ್ಕೆ ಇಕ್ವೇಷನ್ 2 ಅಂದು, ಇದಕ್ಕೆ ಇಕ್ವೇಷನ್ 1 ಅಂದು. ಇವೆರಡೂ ನಾವು ಮ್ಯಾಟ್ರಿಕ್ಸ್ ಕಂಪೇರ್ ಮಾಡಿದ್ದೀವಿ ಅಂತಂದರೆ ಎರಡೂ ಈಕ್ವಲ್ ಅದಾವೆ. ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಅಂತ ಯಾವಾಗ ಹೇಳ್ತೀರಿ, ಇವು ಎರಡು ಥರದ್ದು ಆರ್ಡರ್ ಸೇಮ್ ಇರಬೇಕು ಮತ್ತು ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಸೇಮ್ ಇರಬೇಕು. ನೋಡಿರಿ, ಫಸ್ಟ್ ರೋ 0 0 minus 3 0 0 minus 3, 9 minus 1 5, 9 minus 1 5, 2 1 1 2 1 1. ಸೊ ಈ ಮ್ಯಾಟ್ರಿಕ್ಸ್ ಈಕ್ವಲ್ ಟು ಈ ಮ್ಯಾಟ್ರಿಕ್ಸ್ ಈಕ್ವಲ್ ಆಯಿತು. ಅಂದರೆ a ಪ್ಲಸ್ ಆಫ್ b ಮೈನಸ್ ಸಿ ಈಸ್ ಸೇಮ್ ಆ್ಯಸ್ a ಪ್ಲಸ್ b minus c. Thus we have verified this one. So this is very easy. Addition, subtraction ಮತ್ತು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇದು ಭಾಳ ಈಸಿ ಇದೆ ರೀ. ನೆಕ್ಸ್ಟ್ ನಾವು ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಸಸ್ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಫಸ್ಟ್ ಒನ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಬೇರೆ, ದೆನ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ವಿತ್ ಅನದರ್ ಮ್ಯಾಟ್ರಿಕ್ಸು ಬೇರೆ ಇದೆ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂದ್ರೆ ನಾವು ಏನು ಮಾಡ್ತಿದ್ದೀವಿ, ಜಸ್ಟ್ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಸಪೋಸ್ ಎ ಕೊಟ್ಟಿದ್ರು ಅಂತಂದರೆ 2a ತೆಗಿ ಅಂತಂದರೆ ಎಲ್ಲ ಎಲಿಮೆಂಟ್ಸಿಗೂ 2ದಿಂದ ಮಲ್ಟಿಪ್ಲೈ ಮಾಡಿಬಿಡ್ತಿದ್ವಿ, ಮುಗೀತು. ಆದರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇದರದ್ದು ರೂಲ್ಸು ಬೇರೆ ಇದೆ ರೀ. ಏನಿದೆ ನೋಡೋಣ ಅಂತ. ದ ಪ್ರಾಡಕ್ಟ್ ಎ ಬಿ ಆಫ್ 2 matrices A and B can be found if the number of columns of A, first matrix idu, is equal to the number of rows of B. Second,
ಮ್ಯಾಟ್ರಿಕ್ಸಿದ್ದು ತಿಳಿತಲ್ಲ. ಸಪೋಸ್ ಇದರ ಅರ್ಥ ಏನು ಅಂತಂದರೆ, ಈಗ ಎ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ ಅಂತ ತಿಳ್ಕೊಂಡು, ಎ ಈಸ್ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಸಪೋಸ್ 2 3 4 5 6 7. ಇದರದ್ದು ಆರ್ಡರ್ ಎಷ್ಟಾಯಿತು? 1 ರೋ 2 ರೋ 1 ರೋ 2 ರೋ 3 ರೋ, ಸಾರಿ 1 ಕಾಲಮ್ 2 ಕಾಲಮ್ 3 ಕಾಲಮ್ 3 ಕಾಲಮ್ 2 ಕ್ರಾಸ್ 3 ಆಯಿತು. ಮೊದಲು ನಾವು ರೋ ಬರಿತೀವಿ, ನಂಬರ್ ಆಫ್ ರೋಸ್, ಆಮೇಲೆ ನಂಬರ್ ಆಫ್ ಕಾಲಮ್ಸ್. ಇಲ್ಲಿ ಏನು ಹೇಳಿದಾನ ನೋಡ್ರಿ, ನಂಬರ್ ಆಫ್ ಕಾಲಮ್ಸ್ ಆಫ್ ಎ, ಇದರ ಕಾಲಮ್ಸ್ ಅಂದರೆ ಯಾವುದು? ಇದು. ದಿಸ್ ಶುಡ್ ಬಿ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಬಿ. ಬಿದ್ದು ರೋಸ್ಗೆ ಸೇಮ್ ಇರಬೇಕು. ಬಿ ಅಂದರೆ ನಾವು ಹೆಂಗೆ ತೊಗೋಬೇಕು? ಇಲ್ಲಿ ಅಟ್ಲೀಸ್ಟ್ ನಮಗೆ 3 ರೋರೇ ಇರಬೇಕು. 1 2 3 4 5 6 ಈ ಥರ ತೊಗೊಂಡಿವಿ ಅಂತ ತಿಳ್ಕೊಡ್ರಿ. ಇದರದ್ದು ಆರ್ಡರ್ ಏನಾಯಿತು? 1 2 3 3 ರೋಸ್ 1 2 2 ಕಾಲಮ್ಸ್. ಸೊ ನಂಬರ್, ಈಗ ನಮಗೆ ಎ ಬಿ ತೆಗಿಬೇಕಿತ್ತು ಅಂತಂದರೆ, ಪ್ರಾಡಕ್ಟ್ ಆಫ್ 2 ಮ್ಯಾಟ್ರಿಸಸ್ ತೆಗಿಬೇಕಿತ್ತು ಅಂತಂದರೆ, ನಂಬರ್ ಆಫ್ ಕಾಲಮ್ಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ should be same as number of rows of this matrix. ಅಂದರೆ 3 is equal to 3 ಇರಬೇಕು. ಅಂದ್ರೆ ನಮಗೆ ಏನು ಬರ್ತೈತಿ? ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಬರ್ತೈತಿ. ಆಮೇಲೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡೋದು ಅದು ಬೇರೆ. ಫಸ್ಟ ಇಲ್ಲೇನಿರಬೇಕು? ಆರ್ಡರ್ಸ್ ಸೇಮ್ ಇರಬೇಕಂತಿಲ್ಲ. ಎ ಪ್ಲಸ್ ಬಿ ಮಾಡಬೇಕು ಅಂತಂದರೆ ಇದರ ಆರ್ಡರ ಸೇಮ್ ಇರಬೇಕು. ಇಲ್ಲಿ ಎ ಪ್ಲಸ್ ಬಿ ಮಾಡೋಕ್ಕೆ ಬರ್ತೈತೆ ಸದ್ಯಕ್ಕೆ ಬರೋಂಗಿಲ್ಲ. ಯಾಕಂದರೆ ಇದರ ಆರ್ಡರ್ 2 ಕ್ರಾಸ್ 3 ಅದ, ಇದರ ಆರ್ಡರ್ 3 ಕ್ರಾಸ್ 2 ಅದ. ಎಡಿಷನ್ ಎ ಪ್ಲಸ್ ಬಿ ಬರೋಂಗಿಲ್ಲ. ಆದರೆ ಅದೇ ಮಲ್ಟಿಪ್ಲಿಕೇಶನ್, ಇವೆರಡೂ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತಂದರೆ ಈ ರೂಲ್ ನಮಗೆ ಫುಲ್ಫಿಲ್ ಆಗಬೇಕು. ಏನು ಅಂತಂದರೆ, ನಂಬರ್ ಆಫ್ ಕಾಲಮ್ಸ್ ಆಫ್ ಎದು ಕಾಲಮ್ ಶುಡ್ ಬಿ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಬಿ. ಇದರದ್ದು ರೋಸ್ ಇವೆರಡೂ ಸೇಮ್ ಇರಬೇಕು, ರೈಟ್. ನೆಕ್ಸ್ಟ್ ಎ ಬಿ ನಾವು ಏನು ಮಲ್ಟಿಪ್ಲಿಕೇಶನ್ ತೆಗಿತೀವಿ, ಇದೊಂದು ಅದಕ್ಕೊಂದು ರೂಲ್ ಇದೆ, ನಾನು ಹೇಳ್ತೀನಿ ಹೆಂಗೆ ಮಾಡೋದು ಅಂಥೇಳಿ. ತೆಗೆದ ಮೇಲೆ ಇದ್ರದ್ದು ಆರ್ಡರ್ ಏನಿರ್ತೈತಿ ಅಂತಂದರೆ 2 ಕ್ರಾಸ್ 2 ಇರ್ತದೆ. 2 ಕ್ರಾಸ್ 2. ಇದು 2 ಅಂದರೆ ಏನು? ನಂಬರ್ ಆಫ್ ರೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಇದು 2 ಅಂದರೆ ಏನು? ನಂಬರ್ ಆಫ್ ಕಾಲಮ್ಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಇಲ್ಲಿ ಬರ್ದಿದ್ದು ನೋಡ್ರಿ. ಆ್ಯಂಡ್ ಎ ಬಿ's ಆರ್ಡರ್ ಈಸ್ ದ ನಂಬರ್ ಆಫ್ ರೋಸ್ ಆಫ್ ಎ, ನಂಬರ್ ಆಫ್ ರೋಸ್ ಆಫ್ ಎ ಇಂಟು ನಂಬರ್ ಆಫ್ ಕಾಲಮ್ಸ್ ಆಫ್ ಬಿ. ಸಪೋಸ್ ಇನ್ನೂ ಒಂದು ಎಕ್ಸಾಂಪಲ್ ತೊಗೊಳ್ಬೇಕು ಅಂತಂದರೆ, ಈಗ ಎದ್ದು ಆರ್ಡರ ಬೇರೆ ಬರೋಣ. 1 2 3 4 5 6. ಇದರ ಆರ್ಡರ್ ಎಷ್ಟಾಯಿತು? 1 2 3 3 ರೋಸ್ 1 2 2 ಕಾಲಮ್ಸ್. ಬಿ ಈಸ್ ಈಕ್ವಲ್ ಟು 2 ರೋಸ್ ಅಂತರೂ ಬರೀಲೇಬೇಕು. 1 2 3 4 5 6 0 -1 ಅಂತ ತಗೊಳ್ಳೋಣ. ಇದರದ್ದು ಆರ್ಡರ್ ಎಷ್ಟಾಯಿತು? 1 2 2 ರೋಸ್ 1 2 3 4 4 ಕಾಲಮ್ಸ್ ಆಯಿತು. ಸಪೋಸ್ ನಮಗೆ ಎ ಬಿ ತೆಗಿಬೇಕಿತ್ತು ಅಂತಂದರೆ, ನಂಬರ್ ಆಫ್ ಕಾಲಮ್ಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್, ಈ ಮ್ಯಾಟ್ರಿಕ್ಸ್ದು ಕಾಲಮ್ಸ್ ಎಷ್ಟದಾವು? 2. ದಿಸ್ ಶುಡ್ ಬಿ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ದು ರೋಸ ಸೇಮ್ ಇರಬೇಕು. ಇಲ್ಲಿ ಸೇಮ್ ಅದಾವಲ್ಲ. ಸೊ ಅವಾಗ ಏನಾಗ್ತೈತಿ? ನಮಗೆ ಎ ಬಿ ಮಲ್ಟಿಪ್ಲೈ ಮಾಡೋಕ್ಕೆ ಬರ್ತದೆ. ಮಲ್ಟಿಪ್ಲೈ ಮಾಡಿದ ಮೇಲೆ ಇದು ಒಂದು ಮ್ಯಾಟ್ರಿಕ್ಸ್ ಏನು ಬರ್ತೈತಲ್ಲ, ಇದರದ ಆರ್ಡರ್ ಏನಿರ್ತೈತಿ ಅಂತಂದ್ರೆ ಈ ಥರ 3 × 4 3 × 4 ಇರ್ತದೆ. ಅರ್ಥ ಆಯ್ತಲ್ಲ? ಇನ್ನೂ ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಎ ಈಸ್ ಈಕ್ವಲ್ ಟು ಇದರ ಆರ್ಡರ್ ತೊಗೊಳ್ರಿ. 1 2 ಎಷ್ಟು ಬಂತಿದು? 1 ರೋ 2 ರೋ. ಕಾಲಮ್ ಎಷ್ಟು ಬಂತು? ಒಂದೇ ಬಂತು, ರೈಟ್. ನೆಕ್ಸ್ಟ್ ಬಿ ಈಸ್ ಈಕ್ವಲ್ ಟು 1 2 3 4. ಎಷ್ಟು ರೋಸ್ ಅದಾವು?
ಒಂದು ರೋಸ್. ಕಾಲಮ್ಸ್ ಎಷ್ಟು ಅದಾವು? 4 ಕಾಲಮ್ ಅದಾವೆ. ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಈ ಸೇಮ್ ಆ್ಯಸ್ ನಂಬರ್ ಆಫ್ ರೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಅಂದ್ರೆ ನಮಗೆ ಎ ಬಿ ಮಾಡಕ್ಕೆ ಬರ್ತದೆ. ಎ ಬಿದ ಆರ್ಡರ್ ಎಷ್ಟಿರ್ತೈತಿ? 2 x 4. ಇದರ ಆರ್ಡರ್ ಎಷ್ಟಿರ್ತೈತಿ? 2 x 4. ಅರ್ಥ ಆಯಿತು ಅಂಥೇಳಿ ತಿಳ್ಕೊತೀನಿ ರೀ. ಇನ್ನು ಮಲ್ಟಿಪ್ಲಿಕೇಶನ್ ಮಾಡೋದು ಹೆಂಗೆ ಅಂಥೇಳಿ ತಿಳಿಸ್ಕೊಡ್ತೀನಿ ರೀ. ಇಲ್ಲೊಂದು ಎಕ್ಸಾಂಪಲ್ ಐತಿ, ತೊಗೊಳ್ಳೋಣ. A is equal to 2 4 3 2. B is equal to 1 3 minus 2 5. ಎರಡು ಮ್ಯಾಟ್ರಿಕ್ಸ್ ಕೊಟ್ಟಾರೆ. ಇಲ್ಲಿ ಕ್ವಶನ್ ಏನು ಕೇಳಿದಾರೆ ನೋಡ್ರಿ. ಫೈಂಡ್ ಎ ಬಿ ಆ್ಯಂಡ್ ಬಿ ಎ ಆರ್ ದೇ ಈಕ್ವಲ್. ಇಲ್ಲಿ ಎ ಬಿನೂ ತೆಗಿಬೇಕು ಮತ್ತು ಬಿ ಎನೂ ತೆಗಿಬೇಕು. ಅವು ಈಕ್ವಲ್ ಅದಾವೇನಂತ ಹೇಳಿ ನೆಕ್ಸ್ಟ್ ಟೆಸ್ಟ್ ಮಾಡಬೇಕು. ಫಸ್ಟ್ ಎ ಬಿ ತೆಗಿಯೋಣ. ಎ ಬಿ ಅಂತರೂ ಕೊಟ್ಟಿದ್ದಾರೆ, ಇಲ್ಲಿ ಎ ಅಂತರೂ ಕೊಟ್ಟಾರ, ಬಿ ಅಂತರೂ ಕೊಟ್ಟಾರ. ಫಸ್ಟ್ ಚೆಕ್ ಮಾಡಬೇಕು, ಅಂದರೆ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಬರ್ತೈತೇನೆ ಅಂಥೇಳಿ. ಈಗ ನೋಡಿರಿ, ಎದ ಆರ್ಡರ್ ಎಷ್ಟದ? ಎದ ಆರ್ಡರ್ 1 ರೋ 2 ರೋ 1 ಕಾಲಮ್ 2 ಕಾಲಮ್ 2 x 2 ಅದ. ಬಿದ ಆರ್ಡರ್ ಎಷ್ಟೈತಿ? ಅದನ್ನು ಸೇಮ್ ಅದ, 2 x 2 ಅದ. ಅಂದರೆ ಇವೆರಡು ಸೇಮ್ ಅದು ಮ್ಯಾಟ್ರಿಕ್ಸ್ ನಮಗೆ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಬರ್ತೈತಿ. ಆಮೇಲೆ ಎ ಬಿದ ಆರ್ಡರ್, ಎ ಬಿದು ಆರ್ಡರ್ ಎಷ್ಟು ಬರ್ತೈತಿ ಅಂತಂದರೆ ಎಷ್ಟು ಬರ್ತದೆ ಹೇಳ್ರಿ ನೋಡೋಣ. 2 x 2 ಬರ್ತದೆ. 2 x 2 ಅಂದರೆ ಎ ಬಿ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತಂದರೆ ನಾ ಈಗ ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ, ಅದನ್ನು ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ. ಇಲ್ಲಿ ಆರ್ಡರ್ ಅಂತರೂ ಬರೋದ್ರಿ. ಎಷ್ಟಿದೆ ಇಲ್ಲಿ? 2 x 2 ಅಂಥೇಳಿ. ಅಂದರೆ 2 ರೋಸ್. ಇದು ರೋಸ್ ರಿಪ್ರೆಸೆಂಟ್ ಮಾಡ್ತದೆ, ಇದು ಕಾಲಮ್, ರೈಟ್? ಇದು ರೋಸ್, ಇದು ಕಾಲಮ್ಸ್. 2 ಕಾಲಮ್ಸ್ ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗ್ಯಾವ ನೋಡಿರಿ. ಇಂಟರ್ಸೆಕ್ಟ್ ಇಲ್ಲಿಲ್ಲ ಆಗ್ಯಾವ. ಇದ್ರದ್ದು ಎಲಿಮೆಂಟ್ಸ್ ಬರೀರಿ. ಅಂದರೆ A11 A12 ಇಲ್ಲಿ ಎರಡನೇ ರೋ ಬಂತೀಗ. A21 A22 ಇದನ್ನು ಇನ್ನೊಮ್ಮೆ ನಾನು ಬರೀತೀನಿ. A11 A12 A21 A22 ಈ ಥರ ಬಂತಲ್ಲ. ನೆಕ್ಸ್ಟ್ ಈಗ ನಾವು ಎ ಬಿ ಮಲ್ಟಿಪ್ಲೈ ಮಾಡಬೇಕು ಅಂತಂದರೆ 1 ಇದು ರೋ ರಿಪ್ರೆಸೆಂಟ್ ಮಾಡ್ತದೆ, 1 ಇದು ಕಾಲಮ್ ರಿಪ್ರೆಸೆಂಟ್ ಮಾಡ್ತದೆ. ನಾವೇನು ಮಾಡಬೇಕು? ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ದ ಫಸ್ಟ್ ರೋ ಆಫ್ ಎ. ಅಂದರೆ ಇವು ಫಸ್ಟ್ ರೋ ಅಂದರೆ ಏನು ಬರ್ತೈತಿ? ಇದು 2 4. ಇವನ್ನ ನಾವು ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ದ ಫಸ್ಟ್ ಕಾಲಮ್ ಆಫ್ ಬಿ, ಬಿದು ಅಂದರೆ ಇವನ್ನೇನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಹೆಂಗಂತ ಹೇಳ್ತೇನೆ ನೋಡಿರಿ. 2 × 1 ಪ್ಲಸ್ ನಡ್ಬರ್ಕ ಪ್ಲಸ್ ಮಾಡಬೇಕು. 4 × -2 ಫಸ್ಟ್ ರೋದ ಎಲಿಮೆಂಟ್ಸ್ ಜೋಡಿ ಫಸ್ಟ್ ಕಾಲಮ್ ಎಲಿಮೆಂಟ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇವನ್ನೇ ಮತ್ತು ಇವನ್ನ ಮಲ್ಟಿಪ್ಲೈ ಮಾಡಿ ಫೈನಲಿ ಆ್ಯಡ್ ಮಾಡಬೇಕು. ಅಂದರೆ 2 × 1 ಪ್ಲಸ್ 4 × -2 ಇದು ಏನು ಬಂತು? 1ನೇದು ಎಲಿಮೆಂಟ್ ಬಂತು. ನೆಕ್ಸ್ಟ್ ಈ ಎಲಿಮೆಂಟ್ ಸಿಗಬೇಕು ಅಂತಂದರೆ ಫಸ್ಟ್ ರೋ ಎಲಿಮೆಂಟ್ಸ್ ಜೋಡಿ ಸೆಕೆಂಡ್ ಕಾಲಮ್, ಇದು ಕಾಲಮ್ ರಿಪ್ರೆಸೆಂಟ್ ಮಾಡ್ತಿದ್ದಲ್ಲ, ಸೆಕೆಂಡ್ ಕಾಲಮ್ ಎಲಿಮೆಂಟ್ಸ್ ಆಫ್ ಬಿ ಜೋಡೆ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ರೋ ಅಂದರೆ ಯಾವುದು? ಇದು. ಇದ್ರ ಜೊತೆ ಯಾವ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಬೇಕು? ಸೆಕೆಂಡ್ ಕಾಲಮ್ ಆಫ್ ಬಿ, ಸೆಕೆಂಡ್ ಕಾಲಮ್ ಅಂದರೆ 3 5 ಜೋಡಿ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್. ಅಂದರೆ 2 × 3 ಪ್ಲಸ್ 4 × 5 ಈ ಥರ ಮಾಡಬೇಕು. ಅಂದರೆ ನಮಗೆ A12 ಸಿಗ್ತದೆ. ಇದು ಎಲಿಮೆಂಟ್ ಸಿಗಬೇಕು ಅಂತಂದರೆ ನಾವೇನು ಮಾಡಬೇಕು? ಸೆಕೆಂಡ್ ರೋ ಆಫ್ ಎ ಕರಸ್ಪಾಂಡಿಂಗ್ ಎಲಿಮೆಂಟ್ಸ ಮತ್ತು ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ ದ ಫಸ್ಟ್ ಕಾಲಮ್ ಆಫ್ ಬಿ. ಆಮೇಲೆ ಪ್ರಾಡಕ್ಟ್ ಮಾಡಿದ್ದನ್ನು ಎರಡು ಥರನ ಆ್ಯಡ್ ಮಾಡೋದು. ಸೆಕೆಂಡ್ ರೋ ಆಫ್ ಎ ಅಂದರೆ ಇವು ಎಲಿಮೆಂಟ್ಸ್ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ ಫಸ್ಟ್ ಕಾಲಮ್ ಆಫ್ ಬಿ 3 × 1 like this plus 2 ×
-2, 2 ಇಂಟು -2. ಸೊ ನಮಗೆ A21 ಸಿಕ್ತು. A22 ಸಿಗಬೇಕು ಅಂತಂದರೆ ಸೆಕೆಂಡ್ ರೋ ಆಫ್ A should be multiplied with the corresponding elements of the second column of B. ಆಮೇಲೆ ಪ್ರಾಡಕ್ಟ್ ಮಾಡಿದ್ದನ್ನು ಆ್ಯಡ್ ಮಾಡೋದು. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 3 ಇಂಟು 3 ಪ್ಲಸ್ 2 ಇಂಟು 5 ಇಷ್ಟು ಮಾಡಿದ್ದೀವಿ ಅಂತಂದರೆ ನಾವು ಇದನ್ನು ಸಿಂಪ್ಲಿಫೈ ಮಾಡಿ ನೆಕ್ಸ್ಟ್ ಫೈನಲ್ ಆಗಿ ಆನ್ಸರ್ ಇಷ್ಟು ಇಡ್ತೀವಿ. ಅರ್ಥ ಆಯ್ತು ಅನ್ಕೋತೀನಿ. ಈಗ A ಇಂಟು B ಮಾಡಿದ್ದೀವಿ. ಸಿಮ್ಲರ್ಲಿ B ಇಂಟು A ಮಾಡೋದು ಹೆಂಗೆ ಅಂತಂದರೆ ಇಲ್ಲಿ ಮಾಡೋದು ನೋಡ್ರಿ, ನಾನು ತೋರಿಸ್ತೀನಿ ಮಾಡಿ. B ಇಂಟು A ಅಂತಂದರೆ ಮೊದಲ B ಮ್ಯಾಟ್ರಿಕ್ಸ್ ಬರಿಬೇಕು. B ಮ್ಯಾಟ್ರಿಕ್ಸ್ ಏನಿದೆ ನೋಡ್ರಿ, 1 3 -2 5, 1 3 -2 5. ನೆಕ್ಸ್ಟ್ A ಮ್ಯಾಟ್ರಿಕ್ಸ್ ಏನಿದೆ 2 4 3 2 ಬರ್ಕೊಂಡ್ರೆ ಇವನ್ನ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತಂದರೆ ಮೊದಲು ನಂಬರ್ ಆಫ್ ಕಾಲಮ್ಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್, ಇದರ ಕಾಲಮ್ ಎಷ್ಟು, ಇದರ ಆರ್ಡರ್ ಬರೀರಿ 2 × 2, ಇದರದೂ ಆರ್ಡರ್ 2 × 2. ಇವೆರಡು ಸೇಮ್ ಇರಬೇಕು. ಸೇಮ್ ಅಂತರೂ ಅದಾವೆ. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂತರೂ ಮಾಡಕ್ಕೆ ಬರ್ತೈತಿ. ಆಮೇಲೆ ಇದು ಮಾಡಿದ ಮೇಲೆ ಇದು ರಿಸಲ್ಟ್ ಏನು ಬರ್ತೈತಲ್ಲ ಅದರದ್ದು ಆರ್ಡರ್ ಎಷ್ಟಿರ್ತೈತಿ 2 × 2 ಇರ್ತದೆ. 2 ಕ್ರಾಸ್ ಅಂದರೆ ಜನ್ರಲ್ 2 × 2 ಹೆಂಗೆ ಬರೀತೀವಿ ನಾವು, A11 A12 A21 A22 ಅಂಥೇಳಿ ಬರಿತೀವಿ. ಈಗ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡೋದು ಇದೊಂದು ಎಕ್ಸಾಂಪಲ್ ಒಳಗೆ ಹೇಳ್ತೀನಿ ನೋಡಿರಿ. ಎಲಿಮೆಂಟ್ಸ್ ಆಫ್ ದ ಫಸ್ಟ್ ರೋ ಮಲ್ಟಿಪ್ಲೈಡ್ ವಿತ್ ದ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ದ ಫಸ್ಟ್ ಕಾಲಮ್ ಆಫ್ B. ಇದು ಇದು ಈಗ BA ಮಾಡಾಕತ್ತೀವಲ್ಲ, BA ಮಾಡಾಕತ್ತೀವಿ ಅಂದರೆ ಇದು B ಇದ್ದಿರ್ತದೆ, ಇದು A ಇದ್ದಿರ್ತದೆ, ಇದು ರೋ ಇರ್ತದೆ, ಇದು ಕಾಲಮ್ ಇರ್ತದೆ, ರೈಟ್. BA ಅಂತಂದರೆ U ಎಲಿಮೆಂಟ್ಸ್ ಮಲ್ಟಿಪ್ಲೈ ವಿತ್ U ಎಲಿಮೆಂಟ್ಸ್ 1 ಇಂಟು 2 ಲೈಕ್ ದಿಸ್. ನೆಕ್ಸ್ಟ್ 3 ಇಂಟು 3 3 ಇಂಟು 3 ಮಲ್ಟಿಪ್ಲೈ ಮಾಡಿ ಅಡಿಷನ್ ಮಾಡಿದರೆ ನಮಗೆ A11 ಸಿಗ್ತದೆ. ನೆಕ್ಸ್ಟ್ A12 ಸಿಗಬೇಕು ಅಂತಂದರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 ಇಂಟು 4, ನೆಕ್ಸ್ಟ್ 3 ಇಂಟು 2 ಮಲ್ಟಿಪ್ಲೈ ಮಾಡಿದ್ದೀವಿ. ನೆಕ್ಸ್ಟ್ ಅಡಿಷನ್ ಮಾಡಬೇಕು ಒಂದು ನಡಬರ್ಕ. ನೆಕ್ಸ್ಟ್ ಈ ಎಲಿಮೆಂಟ್ ಬೇಕು ಅಂತಂದರೆ ಸೆಕೆಂಡ್ ರೋ ನೆಕ್ಸ್ಟ್ ಫಸ್ಟ್ ಕಾಲಮ್. ಸೆಕೆಂಡ್ ರೋ ಅಂದರೆ ಇದು, ಫಸ್ಟ್ ಕಾಲಮ್ ಅಂದರೆ ಇದು. ಇವನ್ನ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಬೇಕು. -2 ಇಂಟು 2 5 ಇಂಟು 3 ಆಮೇಲೆ ಅವನ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಈ ಎಲಿಮೆಂಟ್ ಬರಬೇಕು ಅಂದರೆ ಸೆಕೆಂಡ್ ರೋ ಮಲ್ಟಿಪ್ಲೈಡ್ ವಿತ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ದ ಸೆಕೆಂಡ್ ಕಾಲಮ್. ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ದ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ದ ಸೆಕೆಂಡ್ ಕಾಲಮ್. -2 ಇಂಟು 4 5 ಇಂಟು 2 ಮಲ್ಟಿಪ್ಲೈ ಮಾಡಿದ್ದೀವಿ. ನೆಕ್ಸ್ಟ್ ಅಡಿಷನ್ ಮಾಡೋದು. ಇದು ನಮಗೇನು ಬಂತು, BA ಬಂತು. ಇನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿರಿ. 1 ಇಂಟು 2 ಅಂದರೆ 2 ಆಯಿತು, ಪ್ಲಸ್ 3 ಇಂಟು 3 ಅಂದರೆ 9 ಆಯಿತು. 2 + 9 ಈಸ್ 11. ನೆಕ್ಸ್ಟ್ 1 ಇಂಟು 4 ಅಂದರೆ 4 ಆಯಿತು, ಪ್ಲಸ್ 3 ಇಂಟು 2 ಅಂದರೆ 6, 6 + 4 ಅಂದರೆ 10. ದೆನ್ ದಿಸ್ ಈಸ್ -4 ಪ್ಲಸ್ 15 ಅಂದರೆ ಎಷ್ಟಾಯಿತು, ಸೊ 11 ಆಯಿತು. ನೆಕ್ಸ್ಟ್ -8 ಪ್ಲಸ್ 10 ಈಸ್ 2. ಇದು ಏನಾಯ್ತು, ಇದು BA ಸಿಕ್ತು. ಸೊ BA ಏನಾಯಿತು 11 10 11 2 ಇದು ಮಾಡಿದ್ದೀವಿ ನೋಡಿರಿ. ದಿಸ್ ಈಸ್ BA. AB ಎಷ್ಟು ಬಂದಿತ್ತು, AB ಈಸ್ ಈಕ್ವಲ್ ಟು ನಮಗೆ ಇಷ್ಟು ಬಂದಿತ್ತು. ಈಗ ನೋಡಿರಿ ಇವೆರಡು ಸೇಮ್ ಅದಾವ ಅಥವಾ ಬೇರೆ ಬೇರೆ ಅದಾವ ಅಂಥೇಳಿ. AB ಎಷ್ಟು ಬಂದಿದೆ, AB ಈಸ್ ಈಕ್ವಲ್ ಟು -6 26 -
119 ಬಂತು. ಆದರೆ ಬಿ ಎ ಏನು ಬಂತು? ಬಿ ಎ ಈಸ್ ಈಕ್ವಲ್ ಟು 11 10 11 2 ಬಂತು. ಒಂದು ಎಲಿಮೆಂಟ್ ಡಿಫ್ರೆಂಟ್ ಇತ್ತಂದ್ರೂ ಅವು ಏನಾಗ್ತಾವೆ? ಈಕ್ವಲ್ ಆಗಂಗಿಲ್ಲ. ಇಲ್ಲೆಲ್ಲ ಎಲಿಮೆಂಟ್ಸನ್ನು ಡಿಫ್ರೆಂಟ್ ಅದಾವೆ. ಇವಂದು ಆರ್ಡರ್ಸ್ ಸೇಮ್ ಇದ್ರೂ ಅವೆಲ್ಲ ಎಲಿಮೆಂಟ್ಸ್ ಏನದಾವೆ? ಡಿಫ್ರೆಂಟ್ ಅದಾವೆ. ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗಬೇಕಂದ್ರೆ ನಿಮಗೆ ಗೊತ್ತದ, ಮ್ಯಾಟ್ರಿಕ್ಸ್ದ ಆರ್ಡರನ್ನು ಸೇಮ್ ಇರಬೇಕು, ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಸೇಮ್ ಇರಬೇಕು. ಇಲ್ಲಿ ಹಾಗಾಗಿಲ್ಲ. ಇಲ್ಲಿ ಏನಾಯಿತು? ಎ ಬಿ ಈಕ್ವಲ್ ಟು ಇಷ್ಟು ಬಂದಿದೆ ರೀ. ಎ ಬಿ, ದಿಸ್ ಈಸ್ ಎ ಬಿ, ಇಲ್ಲಿದೆ ನೋಡಿ. ಎ ಬಿ ಈಸ್ ಈಕ್ವಲ್ ಟು ಇಷ್ಟು ಬಂದಿದೆ, ಬಿ ಎ ಈಸ್ ಈಕ್ವಲ್ ಟು ಇಷ್ಟು ಬಂದಿದೆ. ಸೊ ಇದಕ್ಕೆ ಇಕ್ವೇಷನ್ 1, ಇದಕ್ಕೆ ಇಕ್ವೇಷನ್ 2 ಅಂದ್ರೆ ಫ್ರಾಮ್ 1 ಆ್ಯಂಡ್ 2 ಎ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಎ. ನೆಕ್ಸ್ಟ್ ಇದು ಬೇಡ, ಇದನ್ನು ಕೊನೆಗೆ ಹೇಳೋಣ. ಸ್ವಲ್ಪ ಇದು ತಗೊಳ್ಳೋಣ ಈ ಎಕ್ಸಾಂಪಲ್. ಇಫ್ ಎ ಈಸ್ ಈಕ್ವಲ್ ಟು ದಿಸ್ ಮ್ಯಾಟ್ರಿಕ್ಸ್, ಬಿ ಈಸ್ ಈಕ್ವಲ್ ಟು ದಿಸ್ ಮ್ಯಾಟ್ರಿಕ್ಸ್, ದೆನ್ ಫೈಂಡ್ ಎ ಬಿ. ಈಗ ಮೊದಲು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎಕ್ಸಿಸ್ಟ್ ಆಗ್ತದ ಅಂಥೇಳಿ ನೋಡಬೇಕು ಅಂತಂದ್ರೆ ನಾವೇನು ಮಾಡಬೇಕು? ಇದರ ಆರ್ಡರ್ ಎಷ್ಟದ ಅಂತ ನೋಡಬೇಕು. ಎದ ಆರ್ಡರ್ ಎಷ್ಟಿದೆ ನೋಡ್ರಿ. ಎದ ಆರ್ಡರ್ 2 × 2, 2 rows 2 columns. ಬಿದ ಆರ್ಡರ್ 2 rows 1 2 3 columns ಇದೆ. ಸೊ ನಂಬರ್ ಆಫ್ ಕಾಲಮ್ಸ್ ಆಫ್ ಎ ಆರ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಬಿ. ಸೊ ನಮಗೆ ಎ ಬಿ ಮಲ್ಟಿಪ್ಲಿಕೇಶನ್ನ ಮಾಡಕ್ಕೆ ಬರ್ತೈತಿ. ಮಾಡಕ್ಕೆ ಬಂದಮೇಲೆ ಅದ್ರದ್ದು ಆರ್ಡರ್ ಎಷ್ಟು ಇರ್ತೈತಿ? 2 × 3 ಇರ್ತದೆ. ಫಸ್ಟ್ ನಾವು 2 × 3 ತೆಗಿಬೇಕು ಅಂತಂದರೆ ಜನರಲ್ 2 × 3 ಮ್ಯಾಟ್ರಿಕ್ಸನ್ನು ಬರ್ಕೊಳ್ಳೋಣ. ಅಂದರೆ 2 rows 3 columns. ಇಲ್ಲಿ ಯಾವ ಇಂಟರ್ಸೆಕ್ಟ್ ಆಗ್ತಾವಲ್ಲ ಅದರದ್ದು ಎಲಿಮೆಂಟ್ಸ್ ಬರ್ಕೊಳ್ಳೋದು. ಅಂದರೆ A11 ಫಸ್ಟ್ ರೋ ಅಂದ್ರೆ ಇದು ಅಂತೂ ಯಾವಾಗಲೂ 1 ಇರ್ತದೆ. A11 A12 A13. ನೆಕ್ಸ್ಟ್ ಇವು ಎಲಿಮೆಂಟ್ಸ್ ಬರಿಬೇಕು ಅಂತಂದರೆ 2 A21 ಸೆಕೆಂಡ್ ರೋ, A22 A23. ಇದೇನಾಯಿತು? ಜನರಲ್ 2 × 3 ಮ್ಯಾಟ್ರಿಕ್ಸ್ ಆಯಿತು. ಮ್ಯಾಟ್ರಿಕ್ಸ್ ಆದಮೇಲೆ ಇದು ಯಾವಾಗಲೂ ರೋ ರೀಪ್ರೆಸೆಂಟ್ ಮಾಡ್ತದೆ, ಇದು ಕಾಲಮ್ ರೀಪ್ರೆಸೆಂಟ್ ಮಾಡ್ತದೆ. ಇದು ರೋ, ಇದು ಫಸ್ಟ್ ರೋ ಆಫ್ ಮ್ಯಾಟ್ರಿಕ್ಸ್ ಎ 1 2 3. ಇವೇನಿದು? ಫಸ್ಟ್ ಕಾಲಮ್ ಆಫ್ ಮ್ಯಾಟ್ರಿಕ್ಸ್ ಬಿ, ಸೆಕೆಂಡ್ ಕಾಲಮ್ ಆಫ್ ಮ್ಯಾಟ್ರಿಕ್ಸ್ ಬಿ, ಥರ್ಡ್ ಕಾಲಮ್ ಆಫ್ ಮ್ಯಾಟ್ರಿಕ್ಸ್ ಬಿ. ಸೊ ನಾವು ಫಸ್ಟ್ ಈ ಎಲಿಮೆಂಟ್ ತೆಗಿಬೇಕು ಅಂತಂದರೆ ಏನು ಮಾಡಬೇಕು? ಇಲ್ಲಿ ಬರ್ದೇನೆ ನೋಡಿರಿ ನಾನು. ಎ ಇದು ಮ್ಯಾಟ್ರಿಕ್ಸ್ ಇದೆ, ಬಿ ಇದು ಮ್ಯಾಟ್ರಿಕ್ಸ್ ಇದೆ. ಈ ಎಲಿಮೆಂಟ್ ತೆಗಿಬೇಕು ಅಂತಂದರೆ ಮೊದಲು ಬರ್ಕೊಳ್ಳೋಣ. ಓಕೆ, ಎ ಬಿ ಈಸ್ ಈಕ್ವಲ್ ಟು 6 9 2 3, ಬಿ ಈಸ್ ಈಕ್ವಲ್ ಟು 2 6 0 7 9 8. ಸೊ ಈ ಎಲಿಮೆಂಟ್ ಬರಬೇಕು ಅಂತಂದರೆ ಫಸ್ಟ್ ರೋ corresponding elements should be multiplied with first column of matrix B. First row multiplied with first column. 6 into 2 9 into 7. ಇವನ್ನೇನು ಮಾಡಬೇಕು? ಎಡಿಷನ್ ಮಾಡಬೇಕು. ಇದು ಏನು ಬರ್ತೈತಿ? ಫುಲ್ಲ ನಮಗೆ ಇದು ಎಲಿಮೆಂಟ್ ಬರ್ತದೆ. ಈ ಎಲಿಮೆಂಟ್ ಬರಬೇಕು ಅಂತಂದರೆ ಫಸ್ಟ್ ರೋ ಆಫ್ ಎ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ ದ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ದ ಸೆಕೆಂಡ್ ಕಾಲಮ್ ಆಫ್ ಬಿ. ಅಂದರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇದು ಎಲಿಮೆಂಟ್ ಬರಬೇಕು ಅಂದರೆ 6 into 6 6 into 6 ನೆಕ್ಸ್ಟ್ 9 into 9 ಅವನ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಈ ಎಲಿಮೆಂಟ್ ಬರಬೇಕು ಅಂದರೆ ಫಸ್ಟ್ ರೋ ಆಫ್ ಎ, ದಟ್ ಈಸ್ ದಿಸ್ ಒನ್, ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ ದ ಥರ್ಡ್ ಕಾಲಮ್ ಆಫ್ ಬಿ. ಅಂದರೆ ಫಸ್ಟ್ ರೋ ಥರ್ಡ್ ಕಾಲಮ್ 6 into 0 9 into 8
ಅವನ್ನ ಎಡಿಷನ್ ಮಾಡಬೇಕು. ಸೊ ನಮಗೆ ಈ ಎಲಿಮೆಂಟ್ಸ ಬಂತು. ನೆಕ್ಸ್ಟ್ ಈ ಎಲಿಮೆಂಟ್ಸ್ A21 ಅಂತಂದರೆ ಸೆಕೆಂಡ್ ರೋ ಆಫ್ A should be multiplied with the corresponding elements of the first column of B. Second row multiplied with first column. 2 into 2 plus 3 into 7. 2 into 2 plus 3 into 7. ನೆಕ್ಸ್ಟ್ ಈಗ ನಿಮಗೆ ಇದು ಗೊತ್ತಾಗ್ಬೋದಲ್ಲ, A22 ಅಂದರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. 2 into 6 plus 3 into 9. ನೆಕ್ಸ್ಟ್ A23 ಅಂತಂದರೆ ಸೆಕೆಂಡ್ ರೋ ಥರ್ಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್. 2 into 0 ಪ್ಲಸ್ 3 into 8. ಇವನ್ನ ಸಿಂಪ್ಲಿಫೈ ಮಾಡಿ ಬರೆದ್ಬಿಡೋದು. ಇವನ್ನ ಸಿಂಪ್ಲಿಫೈ ಮಾಡಿದಾಗ ನಮಗೆ ಆನ್ಸರ್ ಇಷ್ಟು ಬರ್ತದೆ. ಅಂದರೆ ಇವನ್ನೆರಡು 6 into 2 is equal to, let us see this one, 6 into 2 12, 9 into 7 63. ಇವನ್ನೆರಡು ಎಡಿಷನ್ ಮಾಡಿದರೆ 75 ಬಂತು. ನೆಕ್ಸ್ಟ್ 6 6 36, 9 9 81. ಇವೆರಡು ಎಡಿಷನ್ ಮಾಡಿದರೆ 117 ಬಂತು. 6 into 0, 9 into 8 is 72. ನೆಕ್ಸ್ಟ್ ಇನ್ನು ಸಿಂಪ್ಲಿಫೈ ಮಾಡೋದು. ಜಸ್ಟ್ 4 plus 21 is 25. 12 plus 27 is equal to 39. Next 0 plus 24 is 24. This is A into B. A into B ಈ ಥರ ಬಂತ್ರಿ. ನೆಕ್ಸ್ಟ್ ಇದನ್ನು ಒಂದು ಹೋಮ್ವರ್ಕ್ ಮಾಡ್ಕೊಳ್ರಿ ನಾವು. A ಇದು ಕೊಟ್ಟಿದ್ದಾರೆ ಮ್ಯಾಟ್ರಿಕ್ಸು. ನೆಕ್ಸ್ಟ್ B ಈಸ್ ದಿಸ್ ಒನ್. ದೆನ್ ಫೈಂಡ್ AB ಮತ್ತು BA ಎರಡೂ ತೆಗಿಬೇಕು ಅಂತ ಹೇಳೋಣ. ಶೋ ದ್ಯಾಟ್ AB ಈಸ್ ನಾಟ್ ಈಕ್ವಲ್ ಟು BA. ಮಾಡ್ತಿರಲ್ಲ? ಓಕೆ. ನೆಕ್ಸ್ಟ್ ಎಕ್ಸಾಂಪಲ್ ಈಸ್ if A is equal to, ಇಲ್ಲೇನಿದೆ ನೋಡ್ರಿ, A is equal to 3 cross 3 ಮ್ಯಾಟ್ರಿಕ್ಸ್ ಇದೆ. ದೆನ್ ಫೈಂಡ್ A ಸ್ಕ್ವೇರ್. A ಸ್ಕ್ವೇರ್ ಅಂದರೆ ನಿಮಗೆ ಗೊತ್ತಿದೆ, A ಸ್ಕ್ವೇರ್ ಈಸ್ ನಥಿಂಗ್ ಬಟ್ A ಇಂಟು A. ಇದರ ಆರ್ಡರನ್ನು ಎಷ್ಟದ? ಸೊ ಲೆಟ್ ಅಸ್ ಫೈಂಡ್ ಔಟ್. ಇದರ ಫಸ್ಟ್ A ಕ್ರಾಸ್ A ಇಂಟು A ಅಂತಂದರೆ ಇದನ್ನು ಬರೀತೀವಿ. A ಇದೇ ಮ್ಯಾಟ್ರಿಕ್ಸ್ ಅದ, ಮತ್ತು A ಇದೆ ರೀ. ಇದರ ಆರ್ಡರ್ 3 cross 3 ಇದೆ. ಎದ ಆರ್ಡರ್ 3 cross 3 ಇದೆ, ಮತ್ತು ಎದ ಆರ್ಡರ್ನು 3 cross 3 ಇದೆ. ಇವೆರಡು ಈಕ್ವಲ್ ಅದು. ಇವೆರಡು ಈಕ್ವಲ್ ಆದ್ರೇ ನಮಗೆ A ಇಂಟು A ಮಾಡೋಕ್ಕೆ ಬರ್ತದೆ. A ಇಂಟು A ಅಂದರೆ ಏನು? A ಸ್ಕ್ವೇರ್. ಇದು ಮಾಡೋಕ್ಕೆ ಬರ್ತದೆ. ಮಾಡೋಕ್ಕೆ ಬಂದಮೇಲೆ ಇದರದ ಆನ್ಸರ್ ಎಷ್ಟು ಆರ್ಡರ್ ಇರ್ತೈತಿ? 3 cross 3 ಇರ್ತದೆ. 3 cross 3 ಅಂತಂದ್ರೆ 3 ರೋಸ್ ಮತ್ತು 3 ಕಾಲಮ್ಸ್. ಇವನು ಜನ್ರಲಾಗಿ ಹೆಂಗೆ ಬರಿಬೋದು ಅಂತಂದರೆ, ಫಸ್ಟ್ ರೋ A11, A12, A13. ಇದು ಸೆಕೆಂಡ್ ರೋ. ಇಲ್ಲಿ 3 ಎಲಿಮೆಂಟ್ಸ್ ಬರ್ತಾವೆ. A21, A22, A23. ನೆಕ್ಸ್ಟ್ ಥರ್ಡ್ ರೋ. ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗ್ಯಾವಲ್ಲ ಅಲ್ಲಷ್ಟೇ ಬರೀದು. 3 rows 3 columns. ಇಲ್ಲಿ ಇದು ಥರ್ಡ್ ರೋ ಇದೆ. A31, A32, A33. ಇದು ನಮಗೇನಾಯಿತು? ಜನರಲ್ 3 cross 3 ಮ್ಯಾಟ್ರಿಕ್ಸ್ ಬಂತು. ಇದು ನಿಮಗೆ ಹೇಳಿದ್ದೀನಲ್ಲ, ಇದು ರೋ ರೀಪ್ರೆಸೆಂಟ್ ಮಾಡ್ತದೆ, ಇದು ಕಾಲಮ್ ರೀಪ್ರೆಸೆಂಟ್ ಮಾಡ್ತದೆ. ಎದರದ್ದು ರೋ? ಇದು ಎದ ರೋ. ಇಲ್ಲಿ ಎ ಎರಡೂ ಏನೇ ಅದಾವೆ. ಎದ ರೋ ಮತ್ತು ಎದ್ದು ಕಾಲಮ್, ರೈಟ್? ಎ ಇಂಟು ಎ. ನೋಡೋಣ ಏನು ಮಾಡೋದ ಅಂಥೇಳಿ ಇಲ್ಲಿ ಹೇಳ್ತೀನಿ ನೋಡಿರಿ ನಾನು. ಎ ಇಂಟು ಎ ಈಸ್ ಈಕ್ವಲ್ ಟು, ಇಲ್ಲಿ ಬರ್ಕೊಳ್ಳೋಣ, 1 2 3, 3 minus 2 1, 4 2 1. ಇನ್ನೂ ಒಂದೇ 1 2 3, 3 minus 2 1,
4 2 1 ಈ ಥರದ್ದು ಮಲ್ಟಿಪ್ಲಿಕೇಶನ್ ಮಾಡೋದು ಹೆಂಗೆ ಅಂಥೇಳಿ ನೋಡೋಣ. A11 ಫಸ್ಟ್ ರೋ ಎಲಿಮೆಂಟ್ಸ್ ಫಸ್ಟ್ ಕಾಲಮ್ ಎಲಿಮೆಂಟ್ಸಿಗೆ ಮಲ್ಟಿಪ್ಲೈ ಮಾಡೋದು. 1 ಇಂಟು 1 2 ಇಂಟು 3 3 ಇಂಟು 4 ಮಲ್ಟಿಪ್ಲೈ ಮಾಡಿ ಅಡಿಷನ್ ಮಾಡೋದು. 1 ಇಂಟು 1 2 ಇಂಟು 3 3 ಇಂಟು 4 ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿ ಆಮೇಲೆ ಎಡಿಷನ್ ಮಾಡಿದರೆ ನಿಮಗೆ ಈ ಎಲಿಮೆಂಟ್ ಸಿಗ್ತದೆ. ನೆಕ್ಸ್ಟ್ ಈ ಎಲಿಮೆಂಟ್ ಸಿಗಬೇಕು ಅಂತಂದರೆ ಫಸ್ಟ್ ರೋ ಮಲ್ಟಿಪ್ಲೈಡ್ ವಿತ್ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಮಲ್ಟಿಪ್ಲೈಡ್ ವಿತ್ ಸೆಕೆಂಡ್ ಕಾಲಮ್. 1 ಇಂಟು 2 2 ಇಂಟು -2 3 ಇಂಟು 2 ಮಲ್ಟಿಪ್ಲೈ ಮಾಡಿ ಮುಂದೇನು ಮಾಡಬೇಕು, ಎಡಿಷನ್ ಮಾಡಬೇಕು. ನಿಮಗೆ ಇದು ಎಲಿಮೆಂಟ್ ಸಿಕ್ತು. ಇದು ಎಲಿಮೆಂಟ್ ಸಿಗಬೇಕು ಅಂತಂದರೆ ಫಸ್ಟ್ ರೋ ಮಲ್ಟಿಪ್ಲೈಡ್ ವಿತ್ ಥರ್ಡ್ ಕಾಲಮ್, ಫಸ್ಟ್ ರೋ ಮಲ್ಟಿಪ್ಲೈಡ್ ವಿತ್ ಥರ್ಡ್ ಕಾಲಮ್ ಅಂದರೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನೇ ಮತ್ತು 1 ಇಂಟು 3 2 ಇಂಟು 1 3 ಇಂಟು 1 ಮಲ್ಟಿಪ್ಲೈ ಮಾಡಿ ಎಡಿಷನ್ ಮಾಡೋದು. ಇದು ಸಿಕ್ತೀವಿ. ನೆಕ್ಸ್ಟ್ A21 ಅಂದರೆ ಸೆಕೆಂಡ್ ರೋ, ಇದು ಸೆಕೆಂಡ್ ರೋ ಮಲ್ಟಿಪ್ಲೈಡ್ ವಿತ್ ಫಸ್ಟ್ ಕಾಲಮ್ ಲೈಕ್ ದಿಸ್. 3 ಇಂಟು 1 -2 ಇಂಟು 3 1 ಇಂಟು 4 ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿದ್ವಿ, ಆಮೇಲೆ ಅವನ್ನ ಆ್ಯಡ್ ಮಾಡೋದು. ನೆಕ್ಸ್ಟ್ ಈ ಎಲಿಮೆಂಟ್ ಬರಬೇಕು ಅಂದರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಮತ್ತು ಸೆಕೆಂಡ್ ಕಾಲಮ್. 3 ಇಂಟು 2 -2 ಇಂಟು -2 1 ಇಂಟು 2 ಬರೋಣ. 3 ಇಂಟು 2 -2 ಇಂಟು -2 1 ಇಂಟು 2 ಅವನ್ನ ಅಡಿಷನ್ ಮಾಡಬೇಕು. A23 ಅಂದರೆ ಸೆಕೆಂಡ್ ರೋ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ ಥರ್ಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್. 3 ಇಂಟು 3 -2 ಇಂಟು 1 ನೆಕ್ಸ್ಟ್ 1 ಇಂಟು 1 ಅವನ್ನೆಲ್ಲನೂ ಅಡಿಷನ್ ಮಾಡಬೇಕು. ನೆಕ್ಸ್ಟ್ ಲಾಸ್ಟ್ಲಿ A31 ಅಂತಂದರೆ ಥರ್ಡ್ ರೋದು ಎಲಿಮೆಂಟ್ಸ್ ಮಲ್ಟಿಪ್ಲೈಡ್ ವಿತ್ ಫಸ್ಟ್ ಕಾಲಮ್, ಥರ್ಡ್ ರೋದು ಫಸ್ಟ್ ಕಾಲಮ್. 4 ಇಂಟು 1 2 ಇಂಟು 3 1 ಇಂಟು 4 ಆಮೇಲೆ ಮಲ್ಟಿಪ್ಲೈ ಮಾಡಿ ಎಡಿಷನ್ ಮಾಡಬೇಕು. ಅಂದರೆ ನಿಮಗೆ A31 ಸಿಗ್ತದೆ. ಸಿಮಿಲರ್ಲಿ A32 ಅಂತಂದ್ರೆ ಥರ್ಡ್ ರೋ ಸೆಕೆಂಡ್ ಕಾಲಮ್, ಎಲಿಮೆಂಟ್ಸ್ ಆಫ್ ದ ಥರ್ಡ್ ರೋ ಸೆಕೆಂಡ್ ಕಾಲಮ್. 4 ಇಂಟು 2 +2 ಇಂಟು -2 1 ಇಂಟು 2 ಮಲ್ಟಿಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಎಡಿಷನ್ ಮಾಡಬೇಕು. A33 ಅಂದರೆ ಥರ್ಡ್ ರೋ ಥರ್ಡ್ ಕಾಲಮ್. 4 ಇಂಟು 3 2 ಇಂಟು 1 1 ಇಂಟು 1. ಸೊ ಎಲ್ಲ ಎಲಿಮೆಂಟ್ಸ್ ಬಂದು ಇವನ್ನ ಸಿಂಪ್ಲಿಫೈ ಮಾಡಿದ್ದೀವಿ ಅಂತಂದ್ರೆ ನಮಗೆ ಆನ್ಸರ್ ಏನು ಬರ್ತೈತಿ ಅಂತಂದರೆ 19 4 8 1 12 8 14 6 15. So in this way you will find out matrix multiplication. ಲಾಸ್ಟ್ ಬೇಕಂದರೆ ಇನ್ನೂ ಒಂದು ಎಕ್ಸಾಂಪಲ್ಲು ನೀವು ಇದನ್ನು ಹೋಮ್ವರ್ಕ್ ಅಂತ ಮಾಡ್ಬೋದು. A = ಇದು ಮ್ಯಾಟ್ರಿಕ್ಸ್ ಇದೆ ರೀ, B = ಇದು ಮ್ಯಾಟ್ರಿಕ್ಸ್ ಇದೆ. ಫಸ್ಟ್ ಏನಂದಾನವ, ಫೈಂಡ್ AB ಅಂದಾನ. ಎದ್ದು ಆರ್ಡರ್ ಎಷ್ಟಿದೆ ನೋಡ್ರಿ ಇಲ್ಲಿ. ಎದ್ದು ಆರ್ಡರ್ ಎಷ್ಟಿದೆ ಇಲ್ಲಿ, ಎದ್ದು ಆರ್ಡರ್ 3 × 3 ಇದೆ. ಆಮೇಲೆ ನೆಕ್ಸ್ಟ್ ಬಿದ ಆರ್ಡರ್ 1 2 3 ರೋಸ್ 2 ಕಾಲಮ್ ಇದೆ. ಸೊ AB ಅಂತೂ ಎಕ್ಸಿಸ್ಟ್ ಆಗ್ತದೆ, ಯಾಕಂದ್ರೆ ಇವೆರಡು ಸೇಮ್ ಅದಾವೆ. ಈಸ್ BA ಎಕ್ಸಿಸ್ಟ್ ಅಂತ ಕೇಳೋಣ.
ಬಿದು ಆರ್ಡರ್ ಎಷ್ಟದ 3 × 2 ಅದ. ಎದ್ದು ಆರ್ಡರ್ ಎಷ್ಟದ 3 × 3 ಅದ ರೀ. ಇಲ್ಲಿ ಬಿ ಎ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತಂದರೆ ಇವೆರಡು ಸೇಮ್ ಇರಬೇಕು. ಅಂದರೆ ನಂಬರ್ ಆಫ್ ಕಾಲಮ್ಸ್ ಆಫ್ ಬಿ ಶುಡ್ ಬಿ ಸೇಮ್ ಆ್ಯಸ್ ನಂಬರ್ ಆಫ್ ರೋಸ್ ಆಫ್ ಎ. ಆದರೆ ಇಲ್ಲೇನಾಗ್ತೈತಿ, ಇವೆರಡು ಸೇಮ್ ಇಲ್ಲ. ದೇರ್ ಫೋರ್ ಬಿ ಎ ಡಸ್ ನಾಟ್ ಎಕ್ಸಿಸ್ಟ್. ಎ ಬಿ ಅಂತೂ ಎಕ್ಸಿಸ್ಟ್ ಆಗ್ತೈತಿ. ಅದರದ್ದು ಆರ್ಡರ್ ಎಷ್ಟು ಬರ್ತದೆ, ಎ ಬಿದ ಆರ್ಡರ್ 3 × 2 ಬರ್ತದೆ. ಎ ಬಿದ ಆರ್ಡರ್ 3 × 2 ಹೆಂಗೆ ಬರೀತೀರಿ ನೀವು, 3 ರೋಸ್ ಹಾಕ್ತೀರಿ, 2 ಕಾಲಮ್ಸ್ ಹಾಕ್ತೀವಿ. ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗ್ತಾವಲ್ಲ ಅದನ್ನ ಎಲಿಮೆಂಟ್ಸ್ ನಾವು ಮೊದಲೇನು ಹಾಕ್ತೀವಿ, ಜನರಲ್ ಆಗಿ ಬರಿತೀವಿ. A11 A12 ಇದು. ನೆಕ್ಸ್ಟ್ ಸೆಕೆಂಡ್ ರೋ ಬಂದಿವೆ ಅಂತಂದರೆ A21 A22. ಥರ್ಡ್ ರೋ ಬಂದಿವೆ ಅಂತಂದರೆ A31 A32. ಇದು ಜನರಲ್ 3 × 2 ಮ್ಯಾಟ್ರಿಕ್ಸ್ ಆಯಿತು. ನೆಕ್ಸ್ಟ್ ಇವು ಎಲಿಮೆಂಟ್ಸ್ ಹೆಂಗೆ ತೆಗೆದು ಅಂಥೇಳಿ ನಾ ಈಗಾಗಲೇ ಹೇಳ್ಕೊಟ್ಟೀನಿ. ಅದರ ಪ್ರಕಾರ ನೀವು ಈ ಥರ ಮಾಡಿದ್ರಿ ಅಂತಂದ್ರಿ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ 2 1 -1 18 1 15. So I think you have understood how to multiply the two matrices. ಇಲ್ಲಿ ನಾವು ಫಸ್ಟ್ ಎಕ್ಸಾಂಪಲ್ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಅಂತ ಬಿಟ್ಟಿದ್ದೆ. ಲೆಟ್ ಅಸ್ ಸಿ ಹೌ ಟು ಸಾಲ್ವ್ ದ ಫಸ್ಟ್ ಎಕ್ಸಾಂಪಲ್ ಆಲ್ಸೋ. ಇಲ್ಲಿ ಎ ಏನಿದೆ ನೋಡ್ರಿ, ಎದ್ದು ಆರ್ಡರ್ ಎಷ್ಟಿದೆ, ಎದ್ದು ಆರ್ಡರ್ ಲೆಟ್ ಮೀ ಸಾಲ್ವ್ ದಿಸ್ ಒನ್ ಆಲ್ಸೋ. ಎದ್ದು ಆರ್ಡರ್ ಎಷ್ಟದ, ಎಷ್ಟು ರೋಸ್ ಅದಾವ ಇಲ್ಲಿ, 1 2 3 ರೋಸ್ ಅದಾವ. ಕಾಲಮ್ಸ್ ಎಷ್ಟು ಅದಾವ ಇಲ್ಲಿ, ಒಂದೇ ಅದ, ರೈಟ್. ನೆಕ್ಸ್ಟ್ ಬಿ, ಇಲ್ಲಿ ಎಷ್ಟು ರೋಸ್ ಅದಾವು, ಮೊದಲು ಯಾವಾಗಲೂ ರೋ ಎಣಿಸ್ಬೇಕು, ಒಂದೇ ರೋ ಅದ. ಕಾಲಮ್ಸ್ ಎಷ್ಟು ಅದಾವು, 3 ಅದ, ರೈಟ್. ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಆಫ್ ಎ ಆರ್ ಸೇಮ್ ಆ್ಯಸ್ ನಂಬರ್ ಆಫ್ ರೋಸ್ ಆಫ್ ಬಿ. ಅಂದರೆ ಎ ಬಿ ಎಕ್ಸಿಸ್ಟ್ ಆಯಿತು. ಎ ಬಿ ಎಕ್ಸಿಸ್ಟ್ ಆದಮೇಲೆ ಇದರ ಆರ್ಡರ್ ಎಷ್ಟು ಇರ್ತೈತಿ, 3 × 3 ಇರ್ತದೆ. 3 × 3 ಅಂದರೆ ನಿಮಗೆ ಗೊತ್ತಿದೆ ರೀ, 3 ರೋಸ್ ಮತ್ತು 3 ಕಾಲಮ್ಸ್. ಅದನ್ನು ಜನರಲ್ ಮ್ಯಾಟ್ರಿಕ್ಸ್ ಹೆಂಗೆ ಬರೀತೀರಿ, A11 A12 A13. ಸೆಕೆಂಡ್ ರೋಗೆ ಬಂದಿವಿ ಅಂತಂದರೆ ಇಲ್ಲಿ 3 ಎಲಿಮೆಂಟ್ಸ್ ಇರ್ತಾವೆ, A21 A22 A23. ಥರ್ಡ್ ರೋಗೆ ಬಂದಿವಿ ಅಂತಂದರೆ A31 A32 A33. ಇದು ಜನರಲ್ 3 × 3 ಮ್ಯಾಟ್ರಿಕ್ಸ್ ಆಯಿತು. ಇಲ್ಲಿ A11 ಇದು ಯಾಕೆ ಲಾಸ್ಟಿಗೆ ತೊಗೊಂಡೆ ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋತಾರೆ ಸ್ಟೂಡೆಂಟ್ಸ್. A11 ಅಂದರೆ ಫಸ್ಟ್ ರೋ ಎಲಿಮೆಂಟ್ಸ್ ಮಲ್ಟಿಪ್ಲೈಡ್ ವಿತ್ ಫಸ್ಟ್ ಕಾಲಮ್ ಎಲಿಮೆಂಟ್ಸ್, ಆಮೇಲೆ ಅವನ್ನ ಆ್ಯಡಿಷನ್ ಮಾಡೋದು. ಇಲ್ಲಿ ಫಸ್ಟ್ ರೋ ನೋಡ್ರಿ, ಇಲ್ಲಿ ಬರ್ಕೊಂಡೇ ಬಿಡೋಣ. A = 1 - 4 3. ದೆನ್ B = -1 2 1. ಈ ಎಲಿಮೆಂಟ್ ಸಿಗಬೇಕು ಅಂದರೆ ಫಸ್ಟ್ ರೋ ಎಲಿಮೆಂಟ್ಸ್ ಆಫ್ ದ ಫಸ್ಟ್ ರೋ ಮಲ್ಟಿಪ್ಲೈಡ್ ವಿತ್ ದ ಫಸ್ಟ್ ಕಾಲಮ್. ಇಲ್ಲಿ ಒಂದೇ ಅದ, 1 × -1, ಮುಂದೆ ಏನೂ ಇಲ್ಲೇ ಇಲ್ಲ. ಸೊ ಇಷ್ಟೇ ಮುಗೀತು. 1 × -1 is -1. ಸೊ ಓವರ್ ದಿಸ್, ಇದು ಎಲಿಮೆಂಟ್ ಮುಗೀತು. ಈ ಎಲಿಮೆಂಟಿಗೆ ಬಂದೀವಿ ಅಂದರೆ ಫಸ್ಟ್ ರೋ ಮಲ್ಟಿಪ್ಲೈಡ್ ವಿತ್ ದ ಸೆಕೆಂಡ್ ಕಾಲಮ್, ಫಸ್ಟ್ ರೋ multiplied with the second column. 1 × 2 that is equal to 2. ಇದು ಬಂತು ಅಂತಂದರೆ ಫಸ್ಟ್ ರೋ ಮಲ್ಟಿಪ್ಲೈಡ್ ವಿತ್ ಥರ್ಡ್ ಕಾಲಮ್, ಫಸ್ಟ್ ರೋ ಮಲ್ಟಿಪ್ಲೈಡ್ ವಿತ್ ಥರ್ಡ್ ಕಾಲಮ್ 1 ಬಂದುಬಿಡ್ತು. ನೆಕ್ಸ್ಟ್ ಈ ಎಲಿಮೆಂಟ್ ಬಂದಿವೆ ಅಂತಂದರೆ A21 ಸೆಕೆಂಡ್ ರೋ ಮಲ್ಟಿಪ್ಲೈಡ್ ವಿತ್ ಫಸ್ಟ್ ಕಾಲಮ್, ಸೆಕೆಂಡ್ ರೋ, ಇದು ಸೆಕೆಂಡ್ ರೋ ಇದೆ ರೀ, 1ನೇ ರೋ 2ನೇ ರೋ, ಫಸ್ಟ್ ಕಾಲಮ್ ಅಂದರೆ ಇದು -4 × -1 ದಟ್ ಈಸ್ ಈಕ್ವಲ್ ಟು 4 ಬತ್ತು. ನೆಕ್ಸ್ಟ್ A22 ಅಂದರೆ ಸೆಕೆಂಡ್ ರೋ ಮಲ್ಟಿಪ್ಲೈಡ್ ವಿತ್ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಮಲ್ಟಿಪ್ಲೈಡ್ ವಿತ್ ಸೆಕೆಂಡ್ ಕಾಲಮ್ -4 × 2. ನೆಕ್ಸ್ಟ್ A23 ಅಂದರೆ ಸೆಕೆಂಡ್ ರೋ ಥರ್ಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್. A31 ಅಂದರೆ ಥರ್ಡ್ ರೋ ಫಸ್ಟ್ ಕಾಲಮ್, ಅಂದರೆ ಇದು ಮತ್ತು ಇದು -3
ಥರ್ಡ್ ರೋ ಸೆಕೆಂಡ್ ಕಾಲಮ್, ಥರ್ಡ್ ರೋ ಸೆಕೆಂಡ್ ಕಾಲಮ್. 3 into 2 is 6. 3 ಅಂತಂದರೆ ಥರ್ಡ್ ರೋ ಥರ್ಡ್ ಕಾಲಮ್. 3 into 1 is 3. So this is how you will get 3 cross 3 matrix, where A is equal to ಇದು ಮ್ಯಾಟ್ರಿಕ್ಸ್ ಇದೆ ರೀ, B is equal to ದಿಸ್ ಇದು ಮ್ಯಾಟ್ರಿಕ್ಸ್ ಇದೆ. ನಿಮಗೆ ಅರ್ಥ ಆಯಿತು ಅಂಥೇಳಿ ತಿಳ್ಕೊಂಡಿದ್ದೀನಿ ರೀ. ಸೊ ವಿಲ್ ಫಿನಿಶ್ ಹಿಯರ್ ಓನ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇದರದ್ದು ಮುಂದಿನ ಭಾಗ ಕಲಿಯೋಣಂತ. ಥ್ಯಾಂಕ್ ಯು.